ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 13ನೇ ತಾರೀಕು ಮೇ 2026 ಬುಧವಾರ. ಶ್ರೀ ಪರಾಭವ ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸೆ, ಕೃಷ್ಣ ಪಕ್ಷದ ಏಕಾದಶಿ ತಿಥಿ, ಉತ್ತರಾಭಾದ್ರ ನಕ್ಷತ್ರ, ವಿಷ್ಕುಂಭ ಯೋಗ, ಬಾಲವ ಕರ್ಣ. ಇವತ್ತಿನ ಪಂಚಾಂಗ ಫಲ. ಕುಜನ ಬದಲಾವಣೆ ಮೇಷರಾಶಿಗೆ ಬಂದಿದೆ. ಶಕ್ತಿಕಾರಕ. ನಮಗೆ ಶಕ್ತಿ ಬರೋದು ಯಾವುದರಿಂದ? ತಿನ್ನೋ ಅನ್ನದಿಂದ. ದೇಹ ಶಕ್ತಿ ಬೇರೆ, ಮನೋಶಕ್ತಿ ಬೇರೆ. ಸಾಮಾನ್ಯವಾಗಿ ಮೇಷರಾಶಿಯವ್ರನ್ನ ನೋಡಿ ಈ ರೀತಿ ಇರ್ತಾರೆ. ಕೆಲವರು ಸಣ್ಣ ಇರ್ತಾರೆ. ಅಶ್ವಿನಿ ನಕ್ಷತ್ರ, ಏನಾದ್ರೂ ಒಂದು ರಾಹುಕೇತುಗಳ ಪ್ರಭಾವ, ಕುಳ್ಳಗ್ ಬರೋದು, ಹಿಂಡಾಕಿರೋದು, ಉಗ್ರ ಗ್ರಹಗಳ ಆ ಒಂದು ಕರ್ಮಕಾರಕ ಗ್ರಹಗಳ ಒಂದು ಪ್ರಭಾವ ನಿಮ್ಮ ಮೇಲೆ ಪ್ರಚೋದನೆ ಮಾಡತಕ್ಕಂಥದ್ದು ಆಗಿ ಸಣ್ಣ ಇರ್ತಾರೆ. 10ರಲ್ಲಿ ಒಂದು 7 ಜನ ಬಲಾಢ್ಯವಾಗಿರ್ತಾರೆ. ಸಿಕ್ಕಾಬಟ್ಟೆ ಅವ್ರನ್ನ ನೋಡಿದ್ರೆ ವೀಕ್ ಇದ್ದಾರೆ ಅಂತಾನೆ ಅನ್ಸಲ್ಲ. ಒಂಥರ ಮೈಕ್ ಟೈಸನ್ನೇ. ಅದಕ್ಕೆ ಮೇಷರಾಶಿಯಲ್ಲಿ ಹುಟ್ಟಿದವ್ರನ್ನ ಫಸ್ಟ್ ನಾವು ಸೇನಾಪತಿ ರಾಶಿ ಅಂತೇವೆ. ಯಾವುದೇ ಒಂದು ಸಂಸ್ಥೆ ನಡೆಸ್ಬೇಕು ಅಂದ್ರೆ ಯಜಮಾನ ಒಬ್ಬ ಇದ್ರೆ ಚೆನ್ನಾಗಿರಲ್ಲ, ಸರಿ ಹೋಗಲ್ಲ. ಅಷ್ಟೇ ಬೇಕಾಗಿಲ್ಲ ಅಂತಲ್ಲ, ಅದರ ಜೊತೆನಲ್ಲಿ ಮಂತ್ರಿ ಒಬ್ಬ, ಗುರು ಒಬ್ಬ, ಸೇವಕ ಒಬ್ಬ, ಕೋಶಾಧಿಕಾರಿ ಒಬ್ಬ, ರಾಣಿ ಒಬ್ಬ, ಇಷ್ಟೆಲ್ಲ ಬೇಕಾಗುತ್ತೆ. ರಾಜಗುರು ಒಬ್ಬ. ಇವುಗಳೆಲ್ಲದರ ನಡುವೆ ರಾಜ್ಯವನ್ನ ರಕ್ಷಿಸ್ಲಿಕ್ಕೆ, ಒಂದು ಮನೆಯನ್ನ ರಕ್ಷಿಸ್ಲಿಕ್ಕೆ ಒಬ್ಬ ಸೇನಾಪತಿ ಬೇಕಾಗುತ್ತೆ. ಒಂದು ಮನೆಯಲ್ಲಿ ಒಬ್ಬ ಸರಿಯಾದ ಸೇನಾಪತಿ ಇದ್ದು ಬಿಟ್ರೆ ನೋಡಿ, ಇದು ಕಾಲಚಕ್ರದ ಶಾಪ. ಎಲ್ಲರಿಗೂ ಎಲ್ಲ ಕೊಡಲ್ಲ. ಒಳ್ಳೆ ರಾಜ ಇದ್ರೆ ಒಳ್ಳೆ ಮಂತ್ರಿ ಇರಲ್ಲ, ಒಳ್ಳೆ ಮಂತ್ರಿ ಇದ್ರೆ ಒಳ್ಳೆ ಕೋಶಾಧಿಕಾರಿ ಇರಲ್ಲ, ಒಳ್ಳೆ ಕೋಶಾಧಿಕಾರಿ ಇದ್ರೆ ಒಳ್ಳೆ ಗುರು ಇರೋಲ್ಲ, ಒಳ್ಳೆ ಗುರು ಇದ್ರೆ ಒಳ್ಳೆ ರಾಣಿ ಇರಲ್ಲ, ಒಳ್ಳೆ ರಾಣಿ ಇದ್ರೆ ಒಳ್ಳೆ ಯುವರಾಜ ಇರಲ್ಲ, ಒಳ್ಳೆ ಯುವರಾಜ ಇದ್ರೆ ಒಳ್ಳೆ ಒಂದು ಗುರು ಇರೋಲ್ಲ, ಒಳ್ಳೆ ಗುರು ಇದ್ರೆ ಒಳ್ಳೆ ಸೇನಾಪತಿ ಇರೋಲ್ಲ. ಈಗ ಸೂಕ್ಷ್ಮವಾಗಿ ಗಮನಿಸಿ ನೋಡಿ, ಕುಜ ಕೇತು ಸಾರದಲ್ಲಿ ಬಂದಿದ್ದಾನೆ. ಸೇನಾಪತಿ ಒಂಥರ ಹಿಂಡೋಗ್ತಾನೆ. 100% ಹೇಳ್ತಾನೆ, ಈ ಒಂದು ಕುಜ ಕೇತು ಪ್ರಭಾವ ಬಂದಿದೆ ಅಂದ್ರೆ ದರ್ ಇಸ್ ಅ ಥ್ರೆಟ್ ಟು ಯುವರ್ ಹೆಲ್ತ್. ಆರೋಗ್ಯಕಾರಕ ಆ ಒಂದು ಸೂರ್ಯ ಕೂಡ ನೋಡಿ ವಿಶೇಷವಾಗಿ ಆ ಬದಲಾವಣೆ ಆಗಿರ್ತಕ್ಕಂಥದ್ದು ಕೃತಿಕಾ ನಕ್ಷತ್ರದಲ್ಲಿದ್ದಾನೆ. ಆರೋಗ್ಯಂ ಭಾಸ್ಕರಂ ಅಂತ ಹೇಳ್ತೇವೆ. ಕುಜ ಕೇತು ನಕ್ಷತ್ರದಲ್ಲಿ ಇರ್ತಿದ್ದಾಗೆ ಆರೋಗ್ಯ ಕೆಡಿಸ್ತಾನೆ. ಸೂರ್ಯನಿಗೆ ಗ್ರಹಣ ಆಗೋಯ್ತು. ಯಾಕಂದ್ರೆ ಕುಜ ಕೇತು ನಕ್ಷತ್ರ ನೋಡೋಕೆ ಹಿಂಗಿದಾನೆ, ಒಳಗಡೆ ವಿಧವಾದಂಥ ಕಾಯಿಲೆಗಳು ಬರತಕ್ಕಂಥದ್ದು ಆಗುತ್ತೆ. ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ವಿಲ್ ಹ್ಯಾಪನ್. ಮನುಷ್ಯ ಯಾವ ಮಟ್ಟಕ್ಕೆ ಉನ್ಮತ್ತತೆಗೆ ಒಳಗಾಗುತ್ತಾನೆ ಅಂದರೆ ವಿತೌಟ್ ಪ್ರೊಟೆಕ್ಷನ್ ಹಿ ನೀಡ್ಸ್. ದೈಹಿಕ ಆ ಒಂದು ಕಾಮಕ್ಕೆ, ದೈಹಿಕ ಕೋರಿಕೆಗಳಿಗೆ ರಾಹು ಸಾರದಲ್ಲಿದ್ದು ಹಿ ವಿಲ್ ಆಸ್ಪೆಕ್ಟ್. ಕರೆಕ್ಟಾಗಿ ನೋಡಿ, 7ನೇ ಮನೇಲಿ ಕೇತು ಇದೆ. ಹಾಗೆಯೇ ವೃಶ್ಚಿಕ ರಾಶಿಯನ್ನ ನೋಡ್ತಾನೆ. ಇಂಟರ್ನಲ್ ಫೈರ್, ಇಂಟರ್ನಲ್ ಶಕ್ತಿ ಅಂತ ಹೇಳ್ತಾರೆ. ಅದನ್ನ ಕುಜ 7ನೇ ಭಾವ ಹಾಗೂ 4ನೇ ಭಾವ, 8ನೇ ಭಾವದಲ್ಲಿ ತನ್ನ ಮನೆಯನ್ನೇ ತಾನು ನೋಡುತ್ತಾನೆ. ತನಗೆ ತಾನೇ ಆಪತ್ತು. ನಾವು ತಿನ್ನುವ ಆಹಾರ ಆಪತ್ತು. ಬರೆದಿಟ್ಟುಕೊಳ್ಳಿ, ಲಿಸ್ಟ್ ಮಾಡ್ಕೊಳ್ಳಿ, ಬೇಜಾರು ಮಾಡ್ಕೋಬೇಡಿ. ಕುಜನನ್ನ ರಕ್ತಕಾರಕ ಅಂತ ಹೇಳ್ತಾರೆ. BP ಸಿಕ್ಕಾಬಟ್ಟೆ ವೇರಿಯೇಷನ್ ಆಗ್ತಕ್ಕಂಥದ್ದು ಸಾಮಾನ್ಯವಾಗಿ ಮೇಷರಾಶಿ, ವೃಶ್ಚಿಕ ರಾಶಿಯವರಿಗೆ. ಹೆಡ್ಏಕ್ ಬರೋದು, BP ರೈಸ್ ಆಗೋದು, ಪೈಲ್ಸ್ ಬರೋದು, ಪಿಸ್ತುಲ ಬರೋದು, ಯೂಟ್ರಸ್ ಇನ್ಫೆಕ್ಷನ್ ಆಗೋದು, ಯೂರಿನರಿ ಇನ್ಫೆಕ್ಷನ್ಸ್ ಆಗೋದು, ಜೆನೆಟೈಲ್ ಪ್ರಾಬ್ಲಮ್ಸ್ ಬರತಕ್ಕಂಥದ್ದು. ಮೊನ್ನೆ ಒಬ್ಬ ಡಾಕ್ಟರ್, ನೀವು ನಂಬೋಲ್ಲ, ತುಂಬಾ ಒಳ್ಳೆ ಡಾಕ್ಟರ್, ಹೆಸರು ಪಡೆದಿರೋ ಡಾಕ್ಟರ್ಸ್, ಅವ್ರಿಗೆ ನಾನು ಹೇಳಿದೆ, ನಿಮಗೆ ಇಲ್ಲಿ ಸಮಸ್ಯೆ ಬರುತ್ತೆ ಸರ್ ಅಂತ ಹೇಳ್ದ. ಅಂದ್ರೆ
ಅವರ ಒಂದು ಟೆಸ್ಟಿಕಲ್ಸ್ ಅಲ್ಲಿ ಒಂದು ದೊಡ್ಡ ಸಮಸ್ಯೆ ಬರ್ತಿದೆ. ಸರ್ಜರಿ ಆಗುತ್ತೆ ಸರ್ ನಿಮಗೆ ಅಂದ್ರೆ ಒದ್ದಾಡ್ಬಿಟ್ಟಿದ್ದಾರೆ ಅವರು. ನಿಮ್ಮ ಪುರುಷತ್ವ ಏನು ಇದೆಯೋ ಅಲ್ಲಿ ತುಂಬಾ ದೊಡ್ಡ ಡಾಕ್ಟರ್ ಗೊತ್ತಿರೋಲ್ವಾ ಏನ್ ನಡೀತಿದೆ ಬಾಡಿನಲ್ಲಿ, ತಾನೇನ್ ತಿಂತಿದ್ದೇನೆ ತಿಂತಿಲ್ಲ, ತನ್ನ ದೇಹದಲ್ಲಿ ಆಗ್ತಿರತಕ್ಕಂಥ ಬದಲಾವಣೆ ಖಂಡಿತ ಡಾಕ್ಟರ್ಗಳಿಗೆ ಗೊತ್ತಿರುತ್ತೆ. ಏನ್ ತಿನ್ನಬಾರದು ಅಂತ ತುಂಬಾ ಎಚ್ಚರಿಕೆ ವಹಿಸಿರ್ತಾರೆ. ಹಂಗೂ ತಿನ್ಬೇಕು ಅಂದ್ರೂ ಕೂಡ ಒಂದು ಸಣ್ಣ ಪ್ರಮಾಣದಲ್ಲಿ ತಿನ್ನೋದು ಕುಡಿಯೋದು ಈ ತರ ಬ್ಯಾಲೆನ್ಸ್. ಅಷ್ಟು ಹುಷಾರಾಗಿರೋ ಡಾಕ್ಟರ್ ಕೂಡ ಕಡಿಮೆ ಅಂದ್ರೂ ಒಂದು 20 ವರ್ಷ ಅನುಭವ ಇರತಕ್ಕಂಥ ಡಾಕ್ಟರ್ ಕೂಡ there is a mess has been happened. ಸೊ ಕುಜ ಕೇತು ಸಾರದಲ್ಲಿದ್ದರೆ ಜಾಗ್ರತೆ 100% ಹೇಳ್ತಾನೆ. ಒಂದು ರೀತಿ ವೈರಸ್ ರೀತಿಯ ಒಂದು ಇನ್ಫೆಕ್ಷನ್ಗಳು ಹಬ್ಬತಕ್ಕಂಥದ್ದಾಗುತ್ತೆ. ವೆರಿ ಕೇರ್ಫುಲ್. ಆಲ್ರೆಡಿ ಒಂದು ಹೈ ಅಲರ್ಟ್, ಏನೋ ಹಕ್ಕಿ ಜ್ವರ ಇನ್ನೊಂದು ಜ್ವರ ಅನ್ನತಕ್ಕಂಥದ್ದು ಅಲ್ಲೆಲ್ಲೂ ಆರೋಗ್ಯ ಇಲಾಖೆ ರಿಲೀಸ್ ಮಾಡ್ತಿಲ್ಲ, ಕೆಲವೊಂದು ಕಡೆ ಆಗ್ತಿದೆ. ಹಡಗುಗಳಲ್ಲಿ ಅಲ್ಲಿ ನೋಡಿ ರಾಹು ವೃಶ್ಚಿಕ ರಾಶಿಯನ್ನ ನೋಡ್ತಿದ್ದಾನೆ, ಆ ಜಲರಾಶಿಯನ್ನ ನೋಡ್ತಿರ್ತಕ್ಕಂಥದ್ದು. ಅಲ್ಲಿ ಕುಜ ಕೇತು ಸಾರದಲ್ಲಿದ್ದು ಅದೇ ಮನೆ ನೋಡ್ತಿದ್ದಾನೆ. ಅಲ್ಲೊಂದು ಸುಮಾರು ಜನ ಹಡಗುಗಳಲ್ಲಿ ವಿಚಿತ್ರ ರೀತಿಯ ಕಾಯಿಲೆಗಳು ಬಂದ್ಬಿಟ್ಟಿದೆ, ದಿಗ್ಬಂಧನ ಮಾಡಿಟ್ಬಿಟ್ಟಿದ್ದಾರೆ. 180ಕ್ಕೂ ಮೇಲ್ಪಟ್ಟು ಒಂದು ಹಡಗಿನಲ್ಲಿ ಇರತಕ್ಕಂಥ ನಾವಿಕರಿಂದ ಹಿಡಿದು ಅದ್ರಲ್ಲಿ ಕೆಲಸ ಮಾಡತಕ್ಕಂಥವರಿಂದ ಹಿಡಿದು ಅದ್ರಲ್ಲಿ ಪ್ರಯಾಣ ಮಾಡತಕ್ಕಂಥವರಿಂದ ಹಿಡಿದು ಇಟ್ ಹಸ್ ಬಿನ್ ಸ್ಪ್ರೆಡ್. ಅದು ನಮ್ಮ ಭಾರತದ ಹಡಗಿನಲ್ಲೇ ಆಗಿದೆ, ನೆನ್ಪಿಟ್ಕೊಳ್ಳಿ, ಪರದೇಶದ ಹಡಗು ಅಲ್ಲ. ನಮಗೆ ನಮ್ಮ ದೇಶದ ಲಗ್ನ ಮಕರ ಲಗ್ನ. ನಮಗೆ ಸ್ವಾತಂತ್ರ್ಯ ಬಂದ ಲೆಕ್ಕಾಚಾರ ತಗೊಂಡ್ರೆ ವೃಷಭ ಲಗ್ನ, ಅಲ್ಲಿಗೂ ಹೊಡಿತಿದೆ. ಶಕ್ತಿ, ಲಾಭಸ್ಥಾನ, ಸುಖಸ್ಥಾನ ಕೇತುವಾಗಿ ಬಿಟ್ಟಿದೆ. ಕುಜ ಕೇತು ಸಾರ. ಏನು ನೀವು ತಪ್ಪು ತಿಳ್ಕೊಳ್ದಿದ್ರೆ ಇನ್ನೊಂದು ಮಾತು ಹೇಳ್ತೇನೆ, ಬೇಜಾರು ಮಾಡ್ಕೋಬೇಡಿ. ನೀವೊಂದು ಈರುಳ್ಳಿ ಇಲ್ಲ ಬೆಳ್ಳುಳ್ಳಿ ತಗೊಳ್ಳಿ. ಮನೇಲಿ ತುಂಬಾ ಜನ ಇನ್ಸುಲಿನ್ ಸಮಸ್ಯೆಯಲ್ಲಿದ್ದಾರೆ. ಅಂದ್ರೆ ಡಯಾಬಿಟಿಸ್ ಪೀಕ್ಗೆ ಹೋದಾಗ ಇನ್ಸುಲಿನ್ ಬಂದ್ಬಿಡ್ತು. ದಿನಕ್ಕೆ ಒಂದು 8 ಮಾತ್ರೆ 10 ಮಾತ್ರೆ ಅಂದವ್ರು ಇನ್ಸುಲಿನ್ ಬರ್ತಾರೆ. ಅದನ್ನ ಬೆಳೆಸ್ತಾರೆ, ಡಾಕ್ಟರ್ಗಳೇ ಬೆಳೆಸ್ತಾರೆ. ನೀವು ಅದನ್ನ ತಗೊಂಡು ಬೆಳಿಗ್ಗೆ ಚುಚ್ಚಬೇಡಿ. ಒಂದು ಇನ್ಸುಲಿನ್ ಒಂದು 40 ml 30 ml 60 ml ಆ ಬೆಳ್ಳುಳ್ಳಿಗೆ ಚುಚ್ಚುಬಿಟ್ಟು ಇಟ್ಬಿಡಿ. ಅದನ್ನ ನೋಡಿ ಎಷ್ಟು ಒಂದು ಕಪ್ಪಗಾಗುತ್ತೆ, ಇಲ್ಲ ಹಸಿರು ವರ್ಣಕ್ಕೆ ತಿರುಗುತ್ತದೆ. ಒಂದು ಬೆಳ್ಳುಳ್ಳಿ, ಸಾಮಾನ್ಯ ಬೆಳ್ಳುಳ್ಳಿಯ ಮೇಲೆ ನೀವು ತೆಗೆದಿಟ್ಕೊಳ್ಳಿ. ಗ್ರಹಗಳು ನಮ್ಮ ಮೇಲೆ ಯಾವ ರೀತಿಯೆಲ್ಲ ಪ್ರಭಾವ ಬೀರುತ್ತಿದೆ. ಗುರು ಬುಧನ ಮನೆಯಲ್ಲಿದ್ದಾನೆ, ಅತಿಸಾರ ಯೋಗದಲ್ಲಿ ವೇಗವಾಗಿ ಹೋಗ್ತಾನೆ. ಆಯುಷ್ಯಕಾರಕ ಶನಿ, ಬುಧನ ಸಾರ, ಇಲ್ದಿದ್ದೆಲ್ಲ ಡಯಾಬಿಟಿಕ್ ಐಟಮ್ಸು. ನೀವು ಲಿಸ್ಟ್ ತಗೊಳ್ಳಿ ಮಕ್ಕಳೇ, ಬೇಜಾರು ಮಾಡ್ಕೋಬೇಡಿ, ಒಂದೊಂದೇ ಹೇಳ್ತಾ ಹೋಗ್ತಾನೆ. ಡಯಾಬಿಟಿಸ್ ಇರತಕ್ಕಂಥವರು ನೀವು ಲಿಸ್ಟ್ ತೆಗೆದುಕೊಳ್ಳಿ. ಏನೇನ್ ತಿಂತಿದ್ರಿ, ಏನ್ ಹೇಳ್ತಾರೆ, ಮಿಲ್ಲೆಟ್ಸ್ ತಿಂದ್ರೆ ಕಂಟ್ರೋಲ್ ಬರುತ್ತೆ. ಬಂದಿದೆಯಾ? ಮಿಲ್ಲೆಟ್ಸ್, ರಾಗಿ ತಿನ್ನಿ, ಜೋಳ ತಿನ್ನಿ ಅನ್ನತಕ್ಕಂಥದ್ದು ಏನು ಬೇಡ. ನಾವು ದಕ್ಷಿಣ ಭಾರತದವರು ಅತ್ಯಂತ ಹೆಚ್ಚಾಗಿ ಅಕ್ಕಿ ತಿಂತೀವಿ, ಅದಕ್ಕೆ ನಮಗೆ ಜಾಸ್ತಿ ಡಯಾಬಿಟಿಸ್ ಅಂತ ಹೇಳ್ತಾರೆ. ಸರಿ, ಬೇಗ ಬರುತ್ತೆ ಅನ್ನತಕ್ಕಂಥದ್ದು ಹೇಳ್ತಾರೆ. ಸರಿ, ಉತ್ತರ ಭಾರತೀಯರು ತಿನ್ನೋದು ಚಪಾತಿ, ರೋಟಿ ಅಂತ ತಿಂತಾರೆ, ಪುಲ್ಕ ಅಂತ ತಿಂತಾರೆ. ಅವ್ರಿಗೆ ಬಂದಿಲ್ವಾ ನೋಡಿ. ಉತ್ತರ ಪ್ರದೇಶದ ಡಯಾಬಿಟಿಕ್ ಆ ಒಂದು ಇದನ್ನ ತೆಗೆದು ನೋಡಿ. ಉತ್ತರ ಪ್ರದೇಶದವ್ರು ತಿನ್ನೋದೇ ಹೆಚ್ಚಾಗಿ ರೋಟಿ. ಇಷ್ಟ ಅನ್ನ ತಿಂದ್ರೆ ಹೆಚ್ಚು, ಅವರು ಅನ್ನನೇ ತಿನ್ನಲ್ಲ, ರೋಟಿ ಇದ್ಬಿಟ್ರೆ ಸಾಕು. ಒಬ್ಬ ಪೈಲ್ವಾನ ಒಂದು ಹೊತ್ತಿಗೆ ಕಡಿಮೆ ಅಂದ್ರೂ 40ರಿಂದ 45 ರೋಟಿ ತಿಂತಿದ್ದ, ಇವಾಗ 1.5 ರೋಟಿಗೆ ಬಂದಿದ್ದಾನೆ. ಪೈಲ್ವಾನ್, ನೆನ್ಪಿಟ್ಕೊಳ್ಳಿ. ಉತ್ತರ ಭಾರತದ ಒಬ್ಬ ಬಹುದೊಡ್ಡ ಪೈಲ್ವಾನ್, ಸೆಲೆಬ್ರಿಟಿ ಆತ, ಹೆಸರು ಹೇಳೋಕ್ ನನ್ಗೆ ಇಷ್ಟ ಇಲ್ಲ. ಸರಿ, ಸ್ವೀಟು ನಾವಿಲ್ಲದೆ ಇಲ್ಲ ಅಂತ ಹೇಳ್ತೇವೆ. ನೀವು ನೋಡಿ ರಾಜಸ್ಥಾನ್, ಗುಜರಾತ್ ಈ ಕಡೆ ಸ್ವೀಟ್ ಇಲ್ಲದೆ ಏನೂ ಇಲ್ಲ. ಎವ್ರಿಥಿಂಗ್, ಪ್ರತಿಯೊಂದು ಸಿಹಿಯೇ, ಪ್ರತಿಯೊಂದು ಕೂಡ ಸಿಹಿ ಇರತಕ್ಕಂತ ಒಂದು ಭಾವ. ಸಿಹಿ ಇಲ್ಲದೆ ಇಲ್ಲ. ಅವ್ರಿಗೆ ಜಾಸ್ತಿ ಬಂದಿದೆಯಾ ಅನ್ನತಕ್ಕಂಥದ್ದು, ಹೃದಯಾಘಾತ ಸಮಸ್ಯೆಗಳು ಅಂತಕ್ಕಂಥದ್ದನ್ನ ಲಿಸ್ಟ್ ತಗೊಂಡು ನೋಡಿ. ಆರ್ಗ್ಯಾನಿಕ್ ರೈಸು, ಕಪ್ಪು ರೈಸು ತಿಂದ್ಬಿಟ್ರೆ ಶುಗರ್ ಕಮ್ಮಿ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಯಾರಿಗಾದ್ರೂ ಕಮ್ಮಿ ಆಗಿದೆಯಾ ತೋರಿಸಿ. ದಿನ 1 ಗಂಟೆ ವಾಕಿ ಮಾಡಿದರೆ
ಶುಗರ್ ಕಡಿಮೆ ಆಗುತ್ತದೆ, ನಿಮ್ಮ ವೆಯ್ಟ್ ಕಡಿಮೆ ಆಗುತ್ತದೆ ಅಂತಾರೆ. 1 ಅವರ್ ವಾಕ್ ಮಾಡಿದ್ರೆ 50 ಕ್ಯಾಲರಿನ ಬರ್ನ್ ಮಾಡೋಕ್ಕಾಗೋದು. ತಿರ್ಗಾ ಒಂದೇನಾದ್ರೂ ಒಂದೆರಡು ಮೊಟ್ಟೆನೋ ಇನ್ನೊಂದು ಏನಾದ್ರೂ ಒಂದು ಸರಿಯಾಗಿರೋ ಪನ್ನೀರೋ, ನನ್ನಂತವನಾದ್ರೆ ಪನ್ನೀರ್ ಅಷ್ಟಿಷ್ಟು ತಿನ್ನಲ್ಲ, ಪನ್ನೀರ್ ನಾನು ತಿನ್ನೋಲ್ಲ, ಬೇರೆ ಇನ್ನೇನಾದ್ರೂ ಸರಿಯಾಗಿ ಜಬಾಯಿಸೋದೆ, ಖಂಡಿತ ಕಂಟ್ರೋಲ್ ಬಂದಿಲ್ಲ. ಅರೆ ಸಾರ್, ಈ ಸೀಬೆ ಹಣ್ಣಿನ ಎಲೆ ಅದನ್ನ ಕುದಿಸ್ಬಿಟ್ಟು ಕುಡಿದು ಬಿಟ್ರೆ ಶುಗರ್ ಕಡಿಮೆ ಆಗುತ್ತದೆ, ಕಂಟ್ರೋಲ್ ಬರುತ್ತೆ, ದೇಹ ಸ್ಟಾಮಿನಾ ಬರುತ್ತೆ ಅನ್ನತಕ್ಕಂಥದ್ದು ಹಬ್ಬಿಸ್ಬಿಟ್ಟಿದ್ದಾರೆ. ಈ ಯೂಟ್ಯೂಬು, ಇನ್ನೊಂದು ರೀಲ್ಸು, ಅದು ಇದು ಅಂತ. ಯಾರಿಗಾದ್ರೂ ಕಡಿಮೆ ಆಗಿದೆಯಾ, ಟ್ಯಾಬ್ಲೆಟ್ ನಿಲ್ಸಿದಾರ ಅಂತ ಕೇಳಿ. ಯಾರಾದ್ರೂ ಟ್ಯಾಬ್ಲೆಟ್ ನಿಲ್ಲಿಸಿದ್ದಾರಾ ಅನ್ನತಕ್ಕಂಥದ್ದು ಕೇಳಿ. ಇನ್ನು ಮೆಂತ್ಯ ನೀರು, ಮೆಂತ್ಯ, ಆಮೇಲೆ ಏನದು ಬೆಟ್ಟದ ನೆಲ್ಲಿಕಾಯಿ, ಆಮೇಲೆ ನೇರಳೆ ಹಣ್ಣು, ಈ ಒಂದು ಜಾಮೂನ್ ಇದನ್ನ ಮಾಡಿಟ್ಟಿದೀವಿ, ಶುಗರ್ ವಿಲ್ ಕಮ್ ಡೌನ್. ನೋನಿ ಜ್ಯೂಸ್ ಕುಡಿದು ಬಿಟ್ರೆ ಕ್ಲಿನಿಕಲಿ ಟೆಸ್ಟೆಡ್, ಕ್ಲಿನಿಕಲಿ ಪ್ರೂವ್ಡ್ ಇಲ್ಲವೇ ಇಲ್ಲ. ಯಾರಾದ್ರೂ ಟ್ಯಾಬ್ಲೆಟ್ ನಿಲ್ಲಿಸಿದ್ದೀರಾ? ಯೋಚನೆ ಮಾಡಿ ನೋಡಿ. 4 ಟ್ಯಾಬ್ಲೆಟ್ ಇಂದ 16 ಟ್ಯಾಬ್ಲೆಟ್ಗೆ ಹೋಗಿರ್ತೀರಿ, ಅದರಿಂದ ಇನ್ಸುಲಿನ್ ಬರ್ತೀರಿ. 1 by 1 ಪ್ಯಾರಾಲಿಸಿಸ್ ಆಗಿರೋದು, ಮಂಡಿಗಳು ಪ್ರಾಬ್ಲಮ್ ಆಗಿರೋದು, ಕಿಡ್ನಿಗಳು ಹೋಗಿರೋದು, ಹಾರ್ಟ್ ಹೋಗಿರೋದು, ಲಿವರ್ ಹೋಗಿರೋದು, ಲಂಗ್ಸ್ ಹೋಗಿರೋದು ಹೋಗ್ತಲೇ ಇದಾವೆ. ನೀವು ಇದನ್ನ ಇಟ್ಕೊಂಡು ಒಂದೊಂದೇ ಚೆಕ್ ಮಾಡಿ ನೋಡಿ. ಹೇಳಿದ್ದೆಲ್ಲ ತಗೋತಿದ್ದೀರಿ. ದಾಸವಾಳ ಎಲೆ ಅಂತೆ, ಯಾವ್ದೋ ರಸ್ತೆ ಬದಿನಲ್ಲಿ ಕೆಲವೊಂದು ಎಲೆ ಬರ್ತಿದೆ, ಇದು ಮಧು ಸಂಜೀವಿನಿ, ಇದನ್ನ ತಗೊಂಡ್ರೆ ಶುಗರ್ ಕಂಟ್ರೋಲ್ ಬಂದ್ಬಿಡ್ತು ಅನ್ನತಕ್ಕಂಥದ್ದು. ಶುಗರ್ ಬಂದ್ಬಿಟ್ಟಿದೆ ಅಲ್ವಾ, ಟ್ಯಾಬ್ಲೆಟ್ ನಿಲ್ಸಿದೀರಾ? ಯಾರೋ 1 ಲಕ್ಷದಲ್ಲಿ ಒಬ್ಬರು ಇಲ್ಲ, ಇಬ್ಬರು ಇಲ್ಲ, 3 ಖಂಡಿತ ಟ್ಯಾಬ್ಲೆಟ್ ನಿಲ್ಲಿಸ್ಲಿಕ್ಕೆ ಬಿಡುವುದಿಲ್ಲ, ಇನ್ಸುಲಿನ್ ನಿಲ್ಲಿಸ್ಲಿಕ್ಕೆ ಬಿಡುವುದಿಲ್ಲ. ಒಂದ್ಸಲಿ ಆಯ್ತು ಅಂದ್ರೆ ಕುಜ ಕೇತುಸಾರದಲ್ಲಿದ್ದಾನೆ, ಇನ್ನಷ್ಟು ನಿಶಕ್ತಿಗೆ ನೀವು ಜಾರುತ್ತೀರಿ. ವೆರಿ ಕೇರ್ಫುಲ್. ಇನ್ನಷ್ಟು ಕಾರಣ ಏನ್ ಗೊತ್ತಾ? ಶನಿ ಕರ್ಮಕಾರಕ, ಆಯುಷ್ಯಕಾರಕ, ಗುರುವಿನ ಮನೆಯಲ್ಲಿ ಕುಳಿತುಬಿಟ್ಟಿದ್ದಾನೆ. ವಿಪರೀತ ಜ್ಞಾನ. ಕರ್ಮಕಾರಕ ಮಾಡೋದನ್ನ ಬಿಟ್ಬಿಟ್ಟು ಜ್ಞಾನ ಬೆಳೆಸ್ಕೊಳ್ಳೋ ರೀತಿನಲ್ಲಿ ನಮಗ್ ನಾವೇ ಜ್ಞಾನವಂತರಂದ್ರೆ ನನಗ್ ನಾನೇ ಇಂಜೆಕ್ಷನ್ ತಗೋತೀನಿ ಅನ್ನೋ ರೀತಿನಲ್ಲಿ ನಾವು ಮಾಡಿಸಿಟ್ಟುಕೊಂಡು ಬಿಟ್ಟಿದ್ದೇವೆ. ಕುಜ ಕೇತುಸಾರ ಎಚ್ಚರಿಕೆ. ನೀವೇನ್ ತಿಂತಿದ್ದೀರಿ, ಇಟ್ಸ್ ಅ ಬ್ಯಾಲೆನ್ಸ್ಡ್ ಡಯಟ್ ಮಾಡುವುದರಿಂದ ನಿಮ್ಮನ್ನ ನೀವು ನಿಯಂತ್ರಿಸಿಕೊಳ್ಳಬಹುದೇ ವಿನಃ, ನೆನಪಿಟ್ಟುಕೊಳ್ಳಿ, ಸುಂಟರ ಗಾಳಿಯಾಗಿ ನಿಮ್ಮನ್ನ ಬಾಧಿಸ್ತಕ್ಕಂಥದ್ದಾಗುತ್ತದೆ. ಎಚ್ಚರಿಕೆ. ಕುಜ ಕೇತುಸಾರದಲ್ಲಿ ಮೇಷದಲ್ಲೇ ಬಂದು ತುಲಾ ರಾಶಿ ನೋಡ್ತಿದ್ದಾನೆ, ಕಡಗ ರಾಶಿಯನ್ನ ನೋಡ್ತಿದ್ದಾನೆ. ಹಾಗೆಯೇ 3ನೇ ಭಾವವಾಗಿ ರಾಹು ಬೇರೆ ನೋಡ್ತಾನೆ ನೋಡಿ ಅಲ್ಲಿ. ಸೊ ಇನ್ನಷ್ಟು ದಗ್ಧ ಆಗ್ತಕ್ಕಂಥದ್ದಾಗುತ್ತೆ, ನರ್ವಸ್ ಪ್ರಾಬ್ಲಮ್ ಆಗುತ್ತೆ, ರಕ್ತದ ಪ್ರಾಬ್ಲಮ್ ಆಗುತ್ತೆ, ವೀಸಿಂಗ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ, ಡಸ್ಟ್ ಅಲರ್ಜಿ ಜಾಸ್ತಿ ಆಗ್ತಕ್ಕಂಥದ್ದಾಗುತ್ತೆ. ಅದರಲ್ಲಂತೂ ನಗರೀಕರಣದ ಈ ರಭಸದಲ್ಲಿ ಕೇಳಲೇಬೇಡಿ. ನಾವ್ ಏನ್ ತಿಂತಿದ್ದೀವಿ, ಏನ್ ಹೋಗ್ತಿದ್ದೀವಿ, ಓಡೋ ರಭಸದಲ್ಲಿ ನಮ್ಮ ಆರೋಗ್ಯದ ನಾಳೆ ನೋಡ್ಕೊಳ್ಳೋಣ ಬಿಡು, ಆಮೇಲೆ ಮಾಡ್ಕೊಳ್ಳೋಣ ಬಿಡು, ಈ ರೀತಿ ಕಂಪಲ್ಸರಿ ಈ ತರದ್ದು ಒಂದು ಸ್ಟ್ರೆಸ್ ನಿಮ್ಮ ಶಕ್ತಿಯನ್ನ ಕೊಲ್ಲುತ್ತಿದೆ. ಬರೀ ನಾನು ಈ ತರ ಕುಡಿದು ಬಿಟ್ರೆ, ನೇರಳೆ ಹಣ್ಣಿನ ಜ್ಯೂಸ್ ಕುಡಿದು ಬಿಟ್ರೆ, ಮೆಂತೆ ಜ್ಯೂಸ್ ಕುಡಿದು ಬಿಟ್ರೆ, ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡಿದು ಬಿಟ್ರೆ, ಗೊವ್ವ ಎಲೆ ಜ್ಯೂಸ್ ಕುಡಿದು ಬಿಟ್ರೆ, ಮೆಂತೆಯ ಜ್ಯೂಸ್ ಕುಡಿದು ಬಿಟ್ರೆ, ಚಕ್ಕೆ ಪೌಡ್ರು ಹಾಕೋಬಿಟ್ಟು ತಗೋಬಿಟ್ರೆ, ಮೆಣಸು, ಇನ್ನೊಂದು, ಎಲ್ಲರೂ ಪಂಡಿತರಾಗ್ಬಿಟ್ಟಿದ್ದಾರೆ. ಗುರು ಬುಧನ ಮನೆಯಲ್ಲಿ ಬರೀ ಸುಳ್ಳು ಹೇಳಿಸ್ತಿದ್ದಾನೆ. ಶನಿ ಈಗ ಬುಧನ್ ಸಾರಿಗೆ ಬರ್ತಾನೆ 17ನೇ ತಾರೀಕು. ಇನ್ನಷ್ಟು ಬೊಗಳೆಗಳು ಶುರು ಆಗ್ತಕ್ಕಂಥದ್ದಾಗುತ್ತೆ. ಹೇಳುವುದೆಲ್ಲ ಉಲ್ಟಾ ಪಲ್ಟಾ ಆಗತಕ್ಕಂಥದ್ದಾಗುತ್ತೆ. ಎಲ್ಲರೂ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಅಲ್ಲಲ್ಲಿ ಆಕ್ಸಿಡೆಂಟ್ಗಳು, ಬೆಂಕಿಯ ಕೆನ್ನಾಲಿಗೆಗಳು ಬೀಸ್ತಕ್ಕಂಥದ್ದಾಗುತ್ತೆ. ನಿನ್ನೆ ಮೊನ್ನೆ ಕೂಡ ಒಂದು ಗೋಡೌನ್ಗೆ ಬೆಂಕಿ ಬಿದ್ದಿದೆ, ಅಲ್ಲಿ ನೋಡಿ ಸುಟ್ಟು ದಹಿಸಿರ್ತಕ್ಕಂಥದ್ದು. ಹೋಟೆಲ್ಗಳಲ್ಲಿ ಎಲ್ಲೆಲ್ಲಿ ಗ್ಯಾಸ್ ಇದೆ, ಎಲ್ಲೆಲ್ಲಿ ಬ್ಯಾಂಕ್ ಇದೆ, ಎಲ್ಲೆಲ್ಲಿ ಬೆಂಕಿ ಇದೆ, ಟ್ರಾನ್ಸ್ಪೋರ್ಟರ್ಗಳಿದೆ, ಟ್ರಾನ್ಸ್ಪೋರ್ಟೇಷನ್ ಡಿಪಾರ್ಟ್ಮೆಂಟ್, ದೊಡ್ಡ ದೊಡ್ಡ ಬಸ್ಸುಗಳು, ಯಾತ್ರಾ ಪ್ರದೇಶಗಳಿಗೆ ಹೋಗತಕ್ಕಂಥ ಸ್ಥಳಗಳು. ಶನಿ ಮೋಕ್ಷಕಾರಕ, ಪಕ್ಕದಲ್ಲಿ ರಾಹು, ಮುಂದ್ಗಡೆ ಶನಿ, ಶನಿ ಮುಂದ್ಗಡೆ ಕುಜ, ಕುಜ ಕೇತುಸಾರ. ಆ ಸೂರ್ಯನ ಜೊತೆ ಸೇರಿಕೊಂಡು ದಗ್ಧ ಮಾಡ್ತಾನೆ. ದೊರೆಗೆ ದಿಕ್ಕು ತೋಚದಂತ ಪರಿಸ್ಥಿತಿ. ಇವರೆಲ್ಲ ಬೊಗಳೆ ಬಿಟ್ರಲ್ಲ, ಆ ಬಿಟ್ಟಿ ಭಾಗ್ಯ, ಈ ಬಿಟ್ಟಿ ಭಾಗ್ಯ, ಅದನ್ನ ಕೊಡ್ತೀನಿ, ಇದನ್ನ ಕೊಡ್ತೀನಿ, ನಿಮ್ಮ ಅಕೌಂಟ್ ದುಡ್ಡು ಹಾಕ್ತೀನಿ. ನೀವು ನೋಡಿ, ದಳಪತಿ ಅದಕ್ಕೆ ಸೈನೇ ಹಾಕಿಲ್ಲ, ಫ್ರೀ ಬಸ್ಸು ಕೊಟ್ಟೇ ಇಲ್ಲ. ಹೇಳಿದ್ ನಿಜ.
2,500 ರೂಪಾಯಿ, 3,000 ರೂಪಾಯಿ, 8,000 ರೂಪಾಯಿ, ಏನೋ ಒಂದ್ 8,000 ಬಂಗಾರ ಕೊಡ್ತೀನಿ ಅಂತ ಹೇಳ್ದ. ಇನ್ನು ಅದ್ರ ಬಗ್ಗೆ ಮಾತೆಲ್ಲ ಸೈನೇ ಹಾಕಿಲ್ಲ. ದುಡ್ಡು ಇದ್ರೆ ಅಲ್ವಾ ಕೇಳ್ಕತ್ತವ, ಎಲ್ಲಿಂದ ಸಾಲ ತೆಗೆದು ಕೊಡೋದು? ಆ ವಿಚಾರಣೆ ಮಾತಾಡಿಲ್ಲ ಆತ, ಸೈನೂ ಹಾಕಿಲ್ಲ. ಬರ್ಬಾದ್ ಆಗ್ತಕ್ಕಂಥದ್ದಾಗುತ್ತೆ. ದೊರೆಗಳ ಮಟ್ಟದ ವ್ಯಕ್ತಿಗಳು ತಗೊಳ್ಳೋ ನಿರ್ಧಾರಗಳು ಇಡೀ ರಾಜ್ಯವನ್ನ ಸುಂಟುಗಾಳಿ ಮಾಡತಕ್ಕಂಥದ್ದಾಗುತ್ತೆ. ಬಹುದೊಡ್ಡ ಸೇನಾಪತಿ ಮಟ್ಟದ ವ್ಯಕ್ತಿಗಳಿಗೆ ತೊಂದರೆ ಬರ್ತಕ್ಕಂಥದ್ದಾಗುತ್ತೆ. ಮೊನ್ನೆ ನೋಡಿ, ನಮ್ಮ ದೊರೆ ಬಂದಿದ್ರೆ ಇಲ್ಲೆಲ್ಲೋ ಜಿಲೆಟಿನ್ನು, ಬಾಂಬು, ಇನ್ನೊಂದು ಪ್ಲಾನಿಂಗು ಏನೋ ನಡೆದಿದೆ. ಕುಜನ ಭಾವ, ಗುರುವಿನ ದೃಷ್ಟಿ ಇರುವುದರಿಂದ ಆ ರಾಹುವಿನ ಮೇಲೆ ದ ಗ್ರೇಟ್ ಎಸ್ಕೇಪ್ ಆಗಿರತಕ್ಕಂಥದ್ದು ಅನ್ನೋ ಒಂದು ಮಾತು ಗುಪ್ತಚರ ಇಲಾಖೆ, NIA, ಇನ್ನೊಂದು ಅದೀಗ ತಮಿಳುನಾಡಿನವರೆಗೂ ಹೋಗಿ ಗಂಟು ನಿಂತುಕೊಂಡು ಬಿಟ್ಟಿದೆ. ತುಂಬಾ ಎಚ್ಚರಿಕೆಯಿಂದ ಇರಿ. ಕುಜ ಕೇತುಸಾರದಲ್ಲಿದ್ದಾನೆ, ಜಾಗ್ರತೆ. ಆತ್ಮಹತ್ಯೆಗಳ ಪ್ರಚೋದನೆ ಜಾಸ್ತಿ ಆಗುತ್ತೆ. ಡಿಪ್ರೆಷನ್ ನ ಮಟ್ಟಗಳು ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದಾಗುತ್ತೆ. ನೆರೆಹೊರೆಯವರಲ್ಲಿ ಹೊಡೆದಾಟ ಬಡದಾಟ ಜಾಸ್ತಿ ಆಗ್ತಕ್ಕಂಥದ್ದಾಗುತ್ತೆ. ರೋಡ್ ರೇಜ್ಗಳು ಜಾಸ್ತಿ ಆಗ್ತಕ್ಕಂಥದ್ದಾಗುತ್ತೆ. ಗಾಡಿಗಳ ನಡುವೆ ಏನಾದ್ರೂ ಒಂದು ಹೊಡೆದಾಕೊಳ್ತಕ್ಕಂಥದ್ದಾಗುತ್ತೆ. ಡ್ರೈವರ್ಸ್ ಆಗಿದ್ದೀರಿ, ನೈಟ್ ಡ್ರೈವ್ ಮಾಡ್ತಿದ್ದೀರಿ, ರಾತ್ರಿ ಡ್ರೈವ್ ಮಾಡ್ತಿದ್ದೀರಿ, ಸ್ವಲ್ಪ ನಿಲ್ಲಿಸ್ಕೊಳ್ಳಿ. ಬಸ್ಸುಗಳು ತುಂಬಾ ಸೇಫ್ಟಿಯಾಗಿ, ಸೇಫ್ಟಿ ಪ್ರಿಕಾಷನ್ ಇನ್ನೊಂದು ಇಟ್ಕೊಂಡಿದ್ದೀರಾ. ಪೆಟ್ರೋಲ್ ಬಂಕ್ಗಳಲ್ಲಿ ಸೇಫ್ಟಿ ಪಿನ್ಗಳನ್ನ ಚೆಕ್ ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ಅಕಸ್ಮಾತ್ ಬೆಂಕಿ ಇನ್ನೊಂದು ಅನ್ನತಕ್ಕಂಥದ್ದು. ತುಂಬಾ ದೂರಕ್ಕೆ ಆಹಾರ ಉತ್ಪನ್ನಗಳು, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್, ರೈಲ್ ಇರ್ಬೋದು, ವಿಮಾನ ಇರ್ಬೋದು, ಕುಜ ಕೇತುಸಾರದಲ್ಲಿ ನೆನ್ಪಿಟ್ಕೊಳ್ಳಿ. ಸೀದಾ ತುಲಾ ರಾಶಿಯನ್ನೇ ನೋಡ್ತಿರೋದು, ಕಡಗ ರಾಶಿಯನ್ನು ನೋಡ್ತಿರೋದು, ವೃಶ್ಚಿಕ ರಾಶಿಯನ್ನು ನೋಡ್ತಿರೋದು. ಸೊ ಹಡಗುಗಳಿಂದ ಹಿಡಿದು, ರೈಲುಗಳಿಂದ ಹಿಡಿದು, ವಿಮಾನಗಳಿಂದ ಹಿಡಿದು, ತುಂಬಾ ದೊಡ್ಡ ದೊಡ್ಡ ಪೆಟ್ರೋಲ್ ಟ್ಯಾಂಕರ್, ಗ್ಯಾಸ್ ಟ್ಯಾಂಕರ್, ಈ ತರದ ಒಂದು ಪ್ರಭಾವ. ಅಗ್ನಿಕಾರಕ, ಬೆಂಕಿಕಾರಕ ಕೇತುಸಾರದಲ್ಲಿ ಇರುವುದರಿಂದ 100% ಸಿಲಿಂಡರ್ ಬೆಲೆ ಹತ್ತಿಸುತ್ತೆ, ಪೆಟ್ರೋಲ್ ಬೆಲೆ ಹತ್ತಿಸುತ್ತೆ. ಬಿ ರೆಡಿ ಟು ಫೇಸ್ ದೋಸ್ ಪ್ರಾಬ್ಲಮ್ಸ್. ಗಾಡಿಗಳು ತಗೋತೀವಿ, ಗಾಡಿಗಳಿಗೆ ತಗೊಂಡಿರೋರು, ಲೋನ್ ಮಾಡಿ ತಗೊಂಡಿರೋರಿಗೆ ಕುತ್ತಿಗೆಗೆ ಬಂದು ನಿಂತ್ಕೊಳುತ್ತೆ. ಕಟ್ಲಾರಿ ಇರಲಾರಿರಿ ಅನ್ನತಕ್ಕಂಥ ಭಾವಾರ್ಥ ಆಗ್ತಕ್ಕಂಥದ್ದಾಗುತ್ತೆ. ಸೊ ನಿಮ್ ಶಕ್ತಿ ವಿಹೀನ ಆಗ್ತದೆ. ಅಂದ್ರೆ ನಿಮ್ ಶಕ್ತಿ ಏನು? ಅತಿ ಮುಖ್ಯವಾಗಿ ಮನುಷ್ಯನ ಶಕ್ತಿ ಸ್ವಲ್ಪ ದುಡ್ಡು. ಆ ದುಡ್ಡಿನ ಕಾರಕ ಶುಕ್ರ ನೋಡಿ, ಸೂರ್ಯನ ಸಾರ, ಸೂರ್ಯ ಇಲ್ಲಿ ಬಂದು ಕುತ್ಕೊಂಡಿದ್ದಾನೆ, ಅವನನ್ನ ಸುಡತಕ್ಕಂಥ ಭಾವ. ಆ ಸೂರ್ಯ ಕೂಡ ವಿಶೇಷವಾಗಿ ಕುಳಿತಿರ್ತಕ್ಕಂಥ ಒಂದು ಸಾರ ಬಂದು ಕೃತಿಕಾ ನಕ್ಷತ್ರ, ತನ್ನ ಸ್ವಂತ ನಕ್ಷತ್ರ ಛಾಯೆಯಲ್ಲಿ ಕುಳಿತಿದ್ದಾನೆ. ಕುಜ ಕೇತು ಸಾರ ಅಲ್ಲಿಗೆ ಗ್ರಹಣವಾಗಿ ಬಿಡ್ತು. ತುಂಬಾ ದೊಡ್ಡವರ ಆರೋಗ್ಯದಲ್ಲಿ ಸಮಸ್ಯೆಗಳು ಬರ್ತಕ್ಕಂಥದ್ದಾಗುತ್ತೆ. ಮುಖ್ಯವಾಗಿ ಮೇಷರಾಶಿಯವರ ಮನೆಯಲ್ಲಿ ಅಲ್ಲೊಂದು ಸಣ್ಣ ಒಂದು ಕಂಪನ ಇರುತ್ತೆ. ತಂದೆ ವಿಚಾರದಲ್ಲಿ, ಒಡ ಹುಟ್ಟಿದವರ ವಿಚಾರದಲ್ಲಿ, ಕುಟುಂಬ ವಿಚಾರದಲ್ಲಿ, ಉದ್ಯೋಗ ವಿಚಾರದಲ್ಲಿ, ಅಧಿಕಾರದಲ್ಲಂತೂ ಒಂದು ಗ್ರಹಣವೇ ನಡೆದು ಬಿಡುತ್ತೆ. ಸೊ ಮೇಷರಾಶಿಯವರು ದುಡುಕಬೇಡಿ. ಕುಜ ಕೇತು ಸಾರದಲ್ಲಿ ಮೂವ್ ಆಗಿರೋದ್ರಿಂದ ವೆರಿ ಕೇರ್ಫುಲ್ ಫಾರ್ ದಿಸ್ ನೆಕ್ಸ್ಟ್ ಒಂದು 18 days. ತುಂಬಾ ಹುಷಾರಾಗಿರ್ತಕ್ಕಂಥದ್ದು ಮಾಡ್ಕೊಳ್ಳಿ. ಗುರುವಿನ ಒಂದು ಸಣ್ಣ ಬದಲಾವಣೆ ಆಗಬೇಕು, ಆದರೂ ಕೂಡ ಕಾರಕ ಭಾವನಾಸ್ತಿ ಆಗಿಬಿಡುತ್ತೆ. ಏನಾದ್ರೂ ಪೆಟ್ಟು, ಗಾಯ, ಇಂಜುರಿ, ಇನ್ಫೆಕ್ಷನ್, PCOD ಸಮಸ್ಯೆ, ಮೈಗ್ರೇನ್ ಸಮಸ್ಯೆ, ಸೈನಸ್ ಸಮಸ್ಯೆ, ಹೆಡ್ಏಕ್ ಸಮಸ್ಯೆ, ವರ್ಟಿಗೋ ಸಮಸ್ಯೆ, ತಲೆಗೆ ಏನಾದ್ರೂ ಒಂದು ಸರ್ಜರಿ, ಇಲ್ಲ ಹೊಟ್ಟೆನಲ್ಲಿ ಸರ್ಜರಿ, ಇಂಟೆಸ್ಟೈನಲ್ಲಿ ಏನಾದ್ರೂ ಇನ್ಫೆಕ್ಷನ್ ಆಗೋದು, ಪೈಲ್ಸ್ ಉಲ್ಪಣ ಆಗೋದು, ಅತಿ ಉಷ್ಣ ಆಗೋದು, ಅತಿ ಕೋಲ್ಡ್ ಆಗೋದು, ಫುಡ್ ಇನ್ಫೆಕ್ಷನ್ ಆಗೋದು, ಏರ್ ಇನ್ಫೆಕ್ಷನ್ ಆಗೋದು, ಡಸ್ಟ್ ಇನ್ಫೆಕ್ಷನ್ ಆಗೋದು, ಯಾವುದೋ ಆಪರೇಷನ್ಗೆ ಹೋಗಿ ಅಲ್ಲೊಂದು ಹೆಚ್ಚು ಕಡಿಮೆ ಆಗಿ ಅವರೊಂದು ಡೋಸೇಜ್ ಕೊಟ್ಟು ಇನ್ನೊಂದು ಡೋಸೇಜ್ ಹೆಚ್ಚು ಕಡಿಮೆ ಆಗಿ ಈ ರೀತಿ ಆಗತಕ್ಕಂಥದ್ದಾಗುತ್ತೆ. ಹೊರಗಡೆ ತಿನ್ನೋದು ಜಾಗ್ರತೆ, ಮನೇಲಿ ಏನ್ ತಿಂತಿದ್ದೀರಿ ಜಾಗ್ರತೆ. ಮುಖ್ಯ ರಿಸ್ಕ್ಗಳನ್ನ ತಗೋಬೇಡಿ ಮೇಷರಾಶಿ. ವೃಷಭ ರಾಶಿ ಅಂತೂ ದೂರ ಪ್ರಯಾಣ ಇಲ್ಲವೇ ಇಲ್ಲ. ಒಡ ಹುಟ್ಟಿದವರು, ಸಂಗಾತಿ, ಆಮೇಲೆ ತಾಯಿ ಆರೋಗ್ಯ, ತಂದೆಯ ಆರೋಗ್ಯ, ಅವ್ರಿಗೊಂದು ಟೋಟಲ್ ಚೆಕಪ್ ಮಾಡಿಸ್ತಕ್ಕಂಥದ್ದು ಮಾಡ್ಕೊಳ್ಳಿ. ಅವ್ರ ಮೇಲೆ ಒಂದು ಸಣ್ಣ ಗಮನ ಇರಲಿ. ಮನೆಯಲ್ಲಿ ಹಿರಿಯರ ಆರೋಗ್ಯದಲ್ಲಿ ಒಂದು ತಲ್ಲಣ, ಒಡ ಹುಟ್ಟಿದವರ ವಿಚಾರದಲ್ಲಿ ಒಂದು ತಲ್ಲಣ. 100% ವೃಷಭ ರಾಶಿಯವರ ಮನೆಯಲ್ಲಿ ಒಂದು ಗ್ರಹಣ ನಡೆಯುತ್ತೆ. ಒಂದು ಒಡ ಹುಟ್ಟಿದವರು ಇಲ್ಲ ತಂದೆ ಸಮಾನವಂತರು. ಭೂಮಿ ಬದಲಾವಣೆ, ಜಾಗ ಬದಲಾವಣೆ, ಕೊಂಡುಕೊಳ್ಳೋದು, ಇನ್ವೆಸ್ಟ್ ಮಾಡೋದು, ತುಂಬಾ ಹುಷಾರಾಗಿ ಲೀಗಲ್ ಒಪಿನಿಯನ್ ತಗೊಳ್ಳಿ. ಲೀಗಲ್ ಅಲ್ಲಿ ಇರೋರಿಗೆ ಲೀಗಲ್ ಸಮಸ್ಯೆ ಆಗುತ್ತೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ, ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ, ನಿಮಗೆ ಮೆಡಿಕಲ್ ಪ್ರಾಬ್ಲಮ್. ಲೀಗಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ, ನಿಮಗೆ ಲೀಗಲ್ ಪ್ರಾಬ್ಲಮ್ ಬರ್ತಕ್ಕಂಥದ್ದಾಗುತ್ತೆ. ಪರಿಹಾರ ಹೇಳ್ತಾನೆ.
ಕುಜ ಕೇತು ಸಾರದಲ್ಲಿರೋದ್ರಿಂದ ಏನ್ ಮಾಡ್ಕೋಬೇಕು ಅಂತ ಹೇಳ್ತಾನೆ, ಜಸ್ಟ್ ವೈಟ್. ದಾಂಪತ್ಯದಲ್ಲಿ ಕಲಹಗಳಿದ್ರೆ ಶಾಂತವಾಗಿ ಇದ್ದು ಬಿಡಿ, ಸುಮ್ಮನೆ ಇದ್ದು ಬಿಡಿ, ಅಲ್ಲಿ ಇರೋದೇ ಬೇಡ, ಒಂದು ಆ ಕಡೆ ಬಂದ್ಬಿಡಿ 15 ದಿನ. ಕುಜ ಕೇತು ಸಾರದಲ್ಲಿ ಅದಷ್ಟೇ ಅಲ್ಲ, ನಿಮ್ಮ ಮನೆ ಮೇಲೂ ಮತ್ತೆ ಬರ್ತಾನೆ ಆತ. ಶನಿಯ ಒಂದು ಬುಧನ ಸಾರ, ಶನಿ 3ನೇ ಭಾವದಲ್ಲಿ ನೋಡ್ತಾನೆ, ಬಟ್ ಬುಧನ ಸಾರದಲ್ಲಿ 4ನೇ ಭಾವವಾಗೂ ಕೂಡ ನೋಡ್ತಕ್ಕಂಥದ್ದಾಗುತ್ತಾನೆ. ನಿಮ್ ತಲೆ ಕೆಡಿಸ್ತಾನೆ, ಬುದ್ಧಿ ಕೆಡಿಸ್ತಾನೆ, ಬೇರೆ ಬೇರೆ ವ್ಯವಹಾರಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಸ್ತಾನೆ. ಬಂಗಾರ ಜಾಗ್ರತೆ, ಮಕ್ಕಳ ಕಡೆ ಗಮನ, ಹಿರಿಯರ ಕಡೆ ಅಂತೂ ತುಂಬಾ ಎಚ್ಚರಿಕೆಯಿಂದ ಇರತಕ್ಕಂಥದ್ದಾಗಬೇಕು. ಇನ್ನು ವಿಶೇಷವಾಗಿ ಮಿಥುನ ರಾಶಿ, ನಿಮ್ಮ ಲಾಭಸ್ಥಾನದಲ್ಲಿ ಕುಜ ಕೇತು ಸಾರದಲ್ಲಿರೋದು ಒಂದ್ ಸ್ವಲ್ಪ ಬಚಾವಾದಾಗ ಅನ್ಸಿದ್ರು, ಈಸ್ ಆಸ್ಪೆಕ್ಟಿಂಗ್ ನಿಮ್ಮ ಪೂರ್ವ ಪುಣ್ಯ ಸ್ಥಾನ. ಸೊ ನಿಮ್ ಮರ್ಯಾದೆ ಕೆಡ್ಸೋದು, ಮನೇಲಿ ಹಿರಿಯರ ಆರೋಗ್ಯ ಅಂದ್ರೆ ತಂದೆಯ ತಂದೆ, ತಾಯಿಯ ತಂದೆ, ಒಂದು 60-65 ದಾಟಿರ್ತಕ್ಕಂಥವ್ರ ಆರೋಗ್ಯದಲ್ಲಿ ಏನಾದ್ರೂ ಒಂದು ಸಮಸ್ಯೆಗಳು ತಂದಿಡ್ತಾನೆ. ಜಾಗ್ರತೆ. ನಿಮ್ಮನ್ನ ತಲೆ ಕೆಡಿಸಿ ನಿಮ್ ಮರ್ಯಾದೆ ಹೋಗಿಸುವಂತ ಒಂದು ಕೆಲಸ ಮಾಡ್ತಾನೆ. ಧೈರ್ಯ ಮಾಡಿ ಇನ್ನೊಂದು ಮಾಡೋಣ ಅನ್ನತಕ್ಕಂಥದ್ದು. ಸೊ ಮೊಮ್ಮಕ್ಕಳು ಇಲ್ಲವೇ ಒಂದು 80 ದಾಟಿರೋರ್ ಮನೇಲಿ ಇದ್ರೆ ಅಂತೂ ಒಂದು ದೊಡ್ಡ ಆಪತ್ತು ತಂದಿಡ್ತಕ್ಕಂಥದ್ದಾಗುತ್ತೆ. ತಂದೆ ಕಡೆ ನೀವು ನೋಡ್ಕೊಳ್ಳಿ. ಸೂರ್ಯ ನಕ್ಷತ್ರದಲ್ಲಿದ್ರು, ಕುಜ ಕೇತು ಸಾರದಲ್ಲಿದ್ದು ಅದು ದಗ್ಧ ಸ್ಥಾಯಿಗೆ ಬರ್ತಕ್ಕಂಥದ್ದು. ಬುಧ ಕೂಡ ಕೃತಿಕಾ ನಕ್ಷತ್ರ ಒಳ್ಳೇದೆ, 3ನೇ ಮನೆ ಅಧಿಪತಿಯ ಸಾರ. ಆದರೆ ಕುಜ ಲಾಭಾಧಿಪತಿ ಲಾಭಕ್ಕೆ ಬಂದಿದ್ರು ಕೂಡ ಅಲ್ಲೊಂದು ಪೆಟ್ಟು ಕೊಟ್ಟು ಲಾಭ ಕೊಡ್ತಾನೆ, ಸುಟ್ಟು ಕೊಟ್ಟು ಒಂಥರ ಬಾಕ್ಸಿಂಗ್ ರಿಂಗ್ ಹೋಗ್ಬಿಟ್ಟು ಮೂಗು ಬಾಯಲ್ಲಿ ಚೆನ್ನಾಗಿ ರಕ್ತ ಬಸ್ಕೊಂಡು ಮೆಡಲ್ ಹಾಕೊಳ್ಳೋ ತರ. ಸೊ ಪೂರ್ವ ಪುಣ್ಯ ಸ್ಥಾನ ಹೊಡಿತಾನೆ ಅಂತ ಹೇಳಿದ್ದೆ. ಹಿರಿಯರು, ನಿಮ್ಮ ಮರ್ಯಾದೆ, ನಿಮ್ಮ ಗೌರವ, ದೇಶಾಂತರ, ಎಲ್ಲಾದ್ರೂ ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ಆ ಕಡೆ ಹೋಗಿ ಪೆಟ್ಟುಗಳು ಕಳ್ಕೊಳ್ಳೋದು, ಅಲ್ಲೆಲ್ಲೋ ಹೋಗಿ ರೂಮ್ ನಲ್ಲಿ ಉಳ್ಕೊಂಡು ಮದುವೆ ಮನೆಗಳಲ್ಲಿ ನೋಡಿ ಮೊನ್ನೆ 1 ಕೋಟಿವರೆಗೂ ಗೋಲ್ಡ್ ಹೋಯ್ತು ಅಂತ ಯಾರು, ಇಂಥದ್ದಾಗುತ್ತೆ. ತುಂಬಾ ಹುಷಾರಾಗಿರಿ. ಮನೆಯಲ್ಲಿ ಸರ್ಪದೋಷದ ಉಲ್ಪಣ, ಯಾರಿಗಾದ್ರೂ ಸ್ಕಿನ್ ಅಲರ್ಜಿಸ್ ಇದ್ರೆ ಉಲ್ಪಣ ಆಗ್ತಕ್ಕಂಥದ್ದು. ಹೃದಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳಿದ್ರೆ ಹಿರಿಯಣ್ಣನ ಜೊತೆ ಜಗಳ, ತಮ್ಮನ ಜೊತೆ ಜಗಳ, ತಂಗಿಯ ಜೊತೆ ಜಗಳ, ಮನಸ್ತಾಪ, ಅಕ್ಕನ ಜೊತೆ ಮನಸ್ತಾಪ. ಯಾಕಂದ್ರೆ ಶುಕ್ರ ಕೂಡ ಅಲ್ಲೊಂದು ಕುಜನ ಸಾರದಲ್ಲಿದ್ದಾನೆ, ಎಚ್ಚರಿಕೆ. ಇನ್ ಕರ್ಕಾಟಕ ರಾಶಿ ದಶಮದಲ್ಲೇ ಕುಜ ಬಂದು ಕುಳಿತಿರೋದು ಫ್ಯಾಂಟಾಸ್ಟಿಕ್, ಜಾಕ್ಪಾಟ್ ಹೊಡೆದಾಗೆ. ಆದರೆ ಕೇತು ಸಾರ ಎಲ್ಲೋ ಇದೆ, ಏನೋ ವೈರಾಗ್ಯ. ಅಂಡ್ ಈಸ್ ಆಸ್ಪೆಕ್ಟಿಂಗ್ ಎಗೇನ್ ನಿಮ್ಮ ಸುಖಭಾವ ಹಾಗೂ ಪಂಚಮ ಭಾವ. ಸೊ ಮನೇಲಿ ತಂದೆಗೆ ಸಂಬಂಧಪಟ್ಟಂತ ಸಮಸ್ಯೆ. ಸೂರ್ಯ ಹೃದಯಕಾರಕ, ಮುಖಕಾರಕ, ಬಲಗಣ್ಣು ಕಾರಕ. ಸೊ ನಿಮ್ಮ ಬಲಗಣ್ಣಿಗೆ ಇಲ್ಲ ತಂದೆಯ ಬಲಗಣ್ಣಿಗೆ, ತಂದೆಯ ಹೃದಯಕ್ಕೆ, ತಂದೆಯ ಆ ಒಂದು ಸ್ಟ್ರೋಕ್ ಏನಾದ್ರೂ ಪ್ರಾಬ್ಲಮ್ ಆಗಿದೆ ಹುಷಾರಾಗಿ ನೋಡ್ಕೊಳ್ಳಿ. ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಇದೆ, BP ಪ್ರಾಬ್ಲಮ್ ಇದೆ, ಶುಗರ್ ಪ್ರಾಬ್ಲಮ್ ಇದೆ, ಸ್ವಲ್ಪ ನೋಡ್ಕೊಳ್ಳಿ. ಹಿರಿಯರಿಗೆ ಬಾಧೆ ಇಟ್ಟು ಬಿಡತಕ್ಕಂಥದ್ದಾಗುತ್ತೆ. ತೋಟ, ಜಮೀನು ಮಾರೋದು, ಬೆಳೆ ಇಡೋದು, ಈ ಒಂದು 16-18 ದಿನ, ಅದರಲ್ಲೂ ಅಧಿಕ ಜ್ಯೇಷ್ಠ ಮಾಸ ಬೇರೆ ಉಲ್ಪಣವಾಗಿ ಬರ್ತಿದೆ. ಸೊ ದಟ್ ಈಸ್ ಆಲ್ಸೋ ಹ್ಯಾಪನಿಂಗ್. ಜ್ಯೇಷ್ಠ ಮಾಸ, ಅಧಿಕ ಜ್ಯೇಷ್ಠ ಮಾಸ, ಒಂದ್ ರೀತಿ ಮಲಮಾಸ ಅಂತ ಹೇಳ್ತೇವೆ. ತ್ಯಾಜ್ಯ ಮಾಸ, ಎಲ್ಲ ಒಂಥರ ತ್ಯಾಜ್ಯ ಮಾಡಬೇಕು ಅನ್ನೋ ತರ ಟೆನ್ಷನ್ಗಳು ತಂದಿಡ್ತಾನೆ. ರೈತರಾಗಿದ್ರೆ, ಕೃಷಿಕರಾಗಿದ್ರೆ ತುಂಬಾ ಹುಷಾರಾಗಿರಿ. 16-18 ದಿನ ಯಾವುದೇ ಒಂದು ಬೆಳೆ ಇಡಬೇಕಾದ್ರೆ ವಿಚಾರಿಸಿ, ಮಳೆ ಬಗ್ಗೆ, ಪ್ರಕೃತಿಯ ಬಗ್ಗೆ, ಅನುಕೂಲದ ಬಗ್ಗೆ ಸೈಂಟಿಸ್ಟ್ಗಳ ಹತ್ರ, ವಾತಾವರಣ ಒಂದು ತಜ್ಞರ ಹತ್ರ ಎಲ್ಲ ಕೇಳ್ಕೊಂಡು ಹೆಜ್ಜೆ ಇಡಿ. ದೊಡ್ಡ ದೀರ್ಘಾವಧಿ ಬೆಳೆ ಇಡ್ಲಿಕ್ಕೆ ಹೋಗ್ಬೇಡಿ. ಇವತ್ತು ನೋಡಿ ಡ್ರ್ಯಾಗನ್ ಫ್ರೂಟು ಬಂಗಾರದ ಬೆಳೆ ಅಂತ ಹೇಳ್ಬಿಟ್ಟು 50 ರೂಪಾಯಿ ಕೆಜಿಗೆ ಬಂದ್ಬಿಟ್ಟಿದೆ. ಈಗ ಬ್ಲೂಬೆರಿ ಕ್ರಾಂತಿ ಅಂತ ಹೇಳ್ತಿದ್ದಾರೆ. ನೀವು 30 ಲಕ್ಷ 40 ಲಕ್ಷ ದುಡಿಬಹುದು ಅಂತ ಹೇಳ್ತಿದ್ದಾರೆ. ಅದನ್ನ ನಂಬ್ಕೊಂಡು ಅದು ಒಂದು ಅತಿ ಸಾಂದ್ರವಾಗಿ ಬೆಳೆದು ಬಿಟ್ರೆ ತಗೊಳ್ಳೋರು ಯಾರು? ಅಷ್ಟು ದೊಡ್ಡ ದುಡ್ಡು ಹಾಕಿ ಬೆಳೆದು ಇನ್ನೊಂದು ಜಾಗ್ರತೆಯಾಗಿ ಯೋಚಿಸಿ ರೈತರು ಮಾತನಾಡಿಕೊಂಡು ಹಾಕ್ತಕ್ಕಂಥದ್ದು ಮಾಡಿ. ಸ್ಟೋರೇಜ್ ಸಿಸ್ಟಮ್ಗಳು ಕೆಟ್ಟೋಗೋದು, ವೇರ್ಹೌಸ್ ಸಿಸ್ಟಮ್ಗಳು ಕೆಟ್ಟೋಗೋದು. ಕುಜ ಕೇತು ಸಾರದಲ್ಲಿದ್ದಾನೆ. ರೈತನಿಗೆ ಬರಸಿಡಲು ಬಂದು ಬಡಿಯುತ್ತೆ. ಎಚ್ಚರಿಕೆ ಮಕ್ಕಳೇ, ನನ್ನ ರೈತರು ನನ್ನ ದೇವರು. ನೀವು ನಾವು ಅನ್ನ ತಿಂತಿದ್ದೇವೆ, ನಮಗ್ ಶಕ್ತಿ ಇರೋದು ನಿಮ್ಮಿಂದಲೇ. ನಾವು ಬದುಕಿರೋದು ನೀವೇ, ಯಾವ ದೊರೆಯಿಂದ ಬದುಕಿಲ್ಲ, ಸುಳ್ಳು ಅದು. ನಮ್ಮನ್ನ ಬದುಕಿಸಿರೋದು ನೀವೇ. ಪ್ರತ್ಯಕ್ಷ ರಾಜ ಪ್ರತ್ಯಕ್ಷ ದೈವ ಅಂತಾರೆ, ಇನ್ಮೇಲೆ ಅದಿಲ್ಲ. ರೈತನೇ ಪ್ರತ್ಯಕ್ಷ ದೈವ. ಕೆಲವೊಂದು ಕೆಮಿಕಲ್ಸ್ ಬಳಸೋದು, ಅದು ಇನ್ನೊಂದು ಸೈಡ್ ರಿಯಾಕ್ಷನ್ ಆಗೋದು, ಇದೆಲ್ಲ ಆಗ್ತಕ್ಕಂಥದ್ದಾಗುತ್ತೆ. ವೆರಿ ಕೇರ್ಫುಲ್. ಇನ್ನು ಸಿಂಹ ರಾಶಿ ವಿಶೇಷವಾಗಿ
ಭಾಗ್ಯದಲ್ಲೇ ಕುಜ ಕೇತು ಸಾರದಲ್ಲಿದ್ದು ಸೂರ್ಯನ ಜೊತೆ ಸೇರಿದ್ರಿಂದ 100% ಹೇಳ್ತಾನೆ, ದೊಡ್ಡ ಸ್ಥಾನ, ದೊಡ್ಡ ಗೌರವ, ದೊಡ್ಡ ಪದವಿ ಎಲ್ಲಿರೋರಿಗೆ ತಲೆನೋವು ತಪ್ಪಿದ್ದಲ್ಲ. ನಿಮ್ ಗೌರವಕ್ಕೆ ಸಂಚಕಾರ, ನಿಮ್ಮ ಹೆಸರಿಗೆ ಸಂಚಕಾರ, ನಿಮ್ಮ ಅಧಿಕಾರಕ್ಕೆ ಸಂಚಕಾರ, ನೀವು ತಗೊಳ್ಳೋ ನಿರ್ಧಾರ ಒಂದು ಹಿನ್ನಡೆ ಆಗುತ್ತೆ. ಮೂರ್ಖರ ಸಹವಾಸ, ಅತಿ ವೇಗವಾಗಿ ಹೋಗೋ ಕೆಲಸ ಸ್ಲೋ ಆಗಿ ಮಾಡ್ತಾರೆ, ಸ್ಲೋ ಆಗಿ ಆಗೋ ಕೆಲಸ ಇದಾಗ್ತದೆ, ವೇಗವಾಗಿ ಆಗುತ್ತೆ. ಸೊ ಸೂರ್ಯ ಚೆನ್ನಾಗಿದ್ದಾನೆ, ಕೃತಿಕಾ ನಕ್ಷತ್ರ, ಬುಧ ಚೆನ್ನಾಗಿದ್ದಾನೆ, ಕೃತಿಕಾ ನಕ್ಷತ್ರ, ಬಟ್ ಕುಜ ಕೇತು ಸಾರದಲ್ಲಿರೋದ್ರಿಂದ ಒಡ ಹುಟ್ಟಿದವರಿಂದ ನೋವು, ಭೂಮಿ ವಿಚಾರದಲ್ಲಿ ನೋವು, ತಂದೆಗೆ ನೋವು, ಗೌರವಕ್ಕೆ ನೋವು. ಎಚ್ಚರಿಕೆ. ಪರಿಹಾರ ಏನು ಅಂತ ಹೇಳ್ತೀರಾ? ಹೇಳ್ತಾನೆ ಕುಜ ಬಂದಿರೋದು ಅಲ್ಲಿ ನಮಗೆ ಒಂಥರ ಬೆಂಕಿ ಶಕ್ತಿ ಕೊಡೋನೆ, ಬಲ ಕೊಡೋನೆ. ಹಿಂಗ್ ನಿಂತ್ಕೊಬಿಟ್ರೆ, ಹಿಂಗ್ ವೀಕ್ ಆಗಿ ನಿಂತ್ಕೊಬಿಟ್ರೆ ಅವನಿಗೆ ನಾವು ಕಾವಲ್ಲ. ನಮಗ್ ರಕ್ಷಕನೇ ವೀಕ್ ಆಗ್ಬಿಟ್ಟಿದ್ರೆ, ಕೋಟೆಯೇ ನಮ್ಗೆ ರಕ್ಷೆ ಆಗಿರ್ಬೇಕು, ಅದಕ್ಕೆ ಗೆದ್ಲಿಡಿದು ಬಿಟ್ಟಿದೆ ಅಂದ್ರೆ. ಕನ್ಯಾ ರಾಶಿಯವ್ರ ಜೀವನದಲ್ಲಿ ಒಂಥರ ವಿಚಿತ್ರ ನಡೆಯುತ್ತೆ. ಅಷ್ಟಮದಲ್ಲಿ ಕುಜ ಕೇತು ಸಾರ 100% ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ. ಅಷ್ಟಮಾಧಿಪತಿ ಅಷ್ಟಮಕ್ಕೆ ಬಂದಿರೋದು ವಿಪರೀತ ಬಲ. ಆದರೆ ಕೇತುವಿನ ಸಾರದಲ್ಲಿರೋದನ್ನ ನೀವು ಈಗ 16-18 ದಿನ ಯಾವುದೇ ಒಂದು ಭೂಮಿ ಇನ್ವೆಸ್ಟ್ಮೆಂಟು, ಪ್ರಾಪರ್ಟಿ ಇನ್ವೆಸ್ಟ್ಮೆಂಟು, ಮನೆ ಕಟ್ಟಿಸ್ತೀನಿ, ಮನೆ ಮೇಲೆ ಮನೆ ಕಟ್ಟಿಸ್ತೀನಿ, ಮನೆ ಮಾರಾಟಕ್ಕೆ ಇಟ್ಟಿದ್ರಿ, ಜಾಗ ಮಾರಾಟಕ್ಕೆ ಇಟ್ಟಿದ್ರಿ, ಏನು ಮಾಡಿದ್ರು ನಿಮ್ ರೇಟಿಗೆ ಬರೋಲ್ಲ, ಮಾರಾಟಕ್ಕೆ ಮಾಡೋಕ್ಕಾಗೋಲ್ಲ. ನೀವು ರೈತರಾಗಿದ್ರೆ ಅಂತೂ ಏನಾದ್ರು ಬೆಳೆ ಇಡಕ್ ಹೋದ್ರೆ ಹುಳ ಹಿಡಿಯುತ್ತೆ. ಕುಜ ಕೇತು ಸಾರಕ್ಕೆ ಬಂತು ಅಂದ್ರೆ ಬೆಲೆ ಬರೋಲ್ಲ, ಹುಳ ಬಡಿಯೋದು, ಅಕಾಲಿಕ ಮಳೆ ಬರೋದು, ಅಕಾಲಿಕ ಆಲಿಕಲ್ ಬೆಳೋದು. ಈ ಬಾರಿ ಮಾವಿನ ಬಂದಿರೋದು ನೋಡಿ, ಮಾವು, ತೆಂಗು, ಅಡಕೆ, ಇವುಗಳೆಲ್ಲದರ ಒಂದು ವೈಪರೀತ್ಯವನ್ನ ನೋಡಿ ತುಂಬಾ ಎಚ್ಚರಿಕೆ. ಅದರಲ್ಲೂ ನೀವು ಈ ಒಂದು ಭೂಮಿ ಮಾರಾಟ, ವಾಹನದ ಪ್ರಯಾಣದಲ್ಲಿ ಎಚ್ಚರಿಕೆ, ದೂರ ಪ್ರಯಾಣದಲ್ಲಿ ಎಚ್ಚರಿಕೆ, ಒಡ ಹುಟ್ಟಿದ ಸೋದರರಿದ್ದರೆ ಎಚ್ಚರಿಕೆ, ಕೆಲಸಗಾರರಿಗೆ ಎಚ್ಚರಿಕೆ, ಕೆಲಸಗಾರರ ಜೊತೆ ವಾದ ವಿವಾದ, ತಗಾದೆ, ಅಣ್ಣಂದಿರಿದ್ರೆ ಅವ್ರಿಗೆ ಹೃದಯ ಸಮಸ್ಯೆ ಇದ್ರೆ, ಇನ್ನೇನಾದ್ರು ಗಂಟಲು ಸಮಸ್ಯೆ ಇದ್ರೆ, ಲಂಗ್ ಸಮಸ್ಯೆ ಇದ್ರೆ, BP ಸಮಸ್ಯೆ ಇದ್ರೆ ಎಚ್ಚರಿಕೆ. ಇನ್ನು ತುಲಾ ರಾಶಿ ಹಾಗೂ ಮಿಕ್ಕ ರಾಶಿಗಳಿಗೆ ಈ ಕುಜ ಕೇತು ಸಾರದಲ್ಲಿ ಬಂದಿರೋದು ಏನೆಲ್ಲ ಅಲ್ಲೊಂದು ಗೆದ್ದಲು ಹಿಡಿಯುತ್ತೆ ಮಕ್ಕಳ, ರಕ್ತಹೀನತೆ ಬರುತ್ತೆ. ಸೊ ಅವಾಗ ನಿಮ್ಗೆ ಶಕ್ತಿ ಇಲ್ಲ, ಓಡಬಾರ್ದು, ತುಂಬಬಾರ್ದು. ಶಕ್ತಿ ಇಲ್ದಿದ್ದಾಗ ಡಾಕ್ಟರ್ ಏನ್ ಹೇಳ್ತಾರೆ? ರೆಸ್ಟ್ ತಗೊಳ್ಳಿ ಅಂತ ಹೇಳ್ತಾರೆ. ಈ ಒಂದು 15-16 ದಿನ ರೆಸ್ಟ್ ಅಲ್ಲಿ ಇರ್ಬೇಕು ಎಲ್ರು. ಶಕ್ತಿಕಾರಕನೇ ಮುಂದೆ ನಿಂತು ಯುದ್ಧಕ್ಕೆ ಸೇನಾಪತಿಯಾಗಿರೋ ಒಂದೇನ್ ಹೇಳ್ತೀವಿ, ರಕ್ಷಣಾ ದಳದ ರಕ್ಷಣಾ ಮಂತ್ರಿ ಮಲಗ್ಬಿಟ್ಟಿದ್ದಾನೆ, ಪುಗ್ಲ ಪೊಲೀಸ್ ಕಮಿಷನರೇ ಮೆತುವು. ಏನಾಗುತ್ತೆ? ಕಳ್ಳರು ಸಂತೆ ಜಾಸ್ತಿ ಆಗ್ಬಿಡುತ್ತೆ, ಡ್ರಗ್ಸು, ಇನ್ನೊಂದು ಇವಾಗ ಆಗ್ತಿರೋದೇ. ಕುಜ ಕೇತು ಸಾರಕ್ಕೆ ಬಂದಾಗ ವಿಪರೀತ ಡ್ರಗ್ಗು, ನಶೆ ಮತ್ತು ಬೇರೆ ಬೇರೆ ಏನೇನೋ ಡಿಸೀಸ್ಗಳ ಒಂದು ಉಲ್ಪಣ, ನಶೆಗಳ ಚಟಗಳ ಉಲ್ಪಣ, ಮಕ್ಕಳಲ್ಲಿ ಕ್ರೋಧಗಳು ಜಾಸ್ತಿ ಆಗ್ತಕ್ಕಂಥದ್ದೆಲ್ಲ ಆಗುತ್ತೆ. ಒಂದು ಪುಟ್ಟ ವಿರಾಮ ತಗೊಂಡು ಮತ್ತಷ್ಟು ವಿಚಾರಗಳೊಂದಿಗೆ ವಾಪಸ್ ಬರ್ತೇನೆ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ತುಲಾ ರಾಶಿ ಕುಜ ನಿಮ್ಮ 7ನೇ ಮನೆಯಲ್ಲಿ ಕುಟುಂಬಕಾರಕ, ಸಪ್ತಮಾಧಿಪತಿಕಾರಕ. 7ನೇ ಮನೇಲಿ ಬಂದು ಕುಳಿತಿರೋದು ಒಳ್ಳೇದೇ.
ದುಡ್ಡು ಕಾಸು ಬರೋದು, ಕೊಡೋದು, ತಗೊಳ್ಳೋದು, ಮಾಡೋದು, ಲೇವಾದೇವಿ, ದಂಡಾಧಿಕಾರಿ ಅಂತ ಹೇಳ್ತೇವೆ ಅದನ್ನ, ಯೋಗವನ್ನ. ದಂಡಾಧಿಕಾರಿ ಅಂದ್ರೆ ಪನಿಷರ್, ಎಲ್ರಿಗೂ ಆ ಒಂದು ಪವರ್ ಕೊಡೋದಿಲ್ಲ. ಕುಜ ಬಂದಿರೋದು ಅದು ಪವರ್. ಬಾಟ್ ಕೇತು ಸಾರದಲ್ಲಿರೋದ್ರಿಂದ ನೀವು ಪನಿಷಬಲ್ ಆಗ್ಬಿಡ್ತೀರಿ, ಜಾಗ್ರತೆ. ನೀವು ಸಿಕ್ಕಾಕೋಬಿಡ್ತೀರಿ ತಲೆನೋವಿಗೆ, ಜಾಗ್ರತೆ. ಪಾರ್ಟ್ನರ್ಶಿಪ್ ಅಲ್ಲಿ ಮೋಸ, ಫ್ರೆಂಡ್ಶಿಪ್ ಅಲ್ಲಿ ಮೋಸ, ಸಂಗಾತಿ ವಿಚಾರದಲ್ಲಿ ಮೋಸ, ಒಡ ಹುಟ್ಟಿದವರು ವಿಚಾರದಲ್ಲಿ ನೋವು, ಅವ್ರಿಗೇನಾದ್ರೂ ಕಾಯಿಲೆ, ಅನಾರೋಗ್ಯ, ಇನ್ನೊಂದೇನಾದ್ರೂ ಇದ್ರೆ ಮೇಲಿಂದ ಮೇಲೆ ನೆನ್ಪಿಟ್ಕೊಳ್ಳಿ, ಬಿಲ್ಡಿಂಗ್ ಇಂದ ಬಿದ್ರು, ತೊಟ್ಟಿಲ್ ಬಿದ್ರು, ಜಾರಿ ಬಿದ್ರು, ಮೇಲಿನ ಫ್ಲೋರಿಂದ ಬಿದ್ರು, ಬೆಟ್ಟದಿಂದ ಬಿದ್ರು, ಗುಡ್ಡದಿಂದ ಬಿದ್ರು, ಯಾವುದೋ ಪ್ರಾಣಿಗಳ ಅಟ್ಯಾಕ್ ಆಯ್ತು ನೋಡಿ. ಮೊನ್ನೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ರೆ ಯಾವುದೋ ಚಿರತೆನೋ ಹುಲಿನೋ ಚಿರತೆ ಬಂದು ಎತ್ತಾಕೊಂಡು ಹೋಗ್ಬಿಟ್ಟಿದೆ ನೋಡಿ. ಈ ತರ ಅನ್ಎಕ್ಸ್ಪೆಕ್ಟೆಡ್ ಅಂಡ್ ಅನ್ಯಾಚುರಲ್ ವೇ ನೇಚರ್ ವಿಲ್ ಅಟ್ಯಾಕ್ ಯು. ಕುಜ ಕೇತು ಸಾರಕ್ಕೆ ಬಂದು ಸೂರ್ಯನ ಜೊತೆ ಬುಧನ್ ಜೊತೆ ಸೇರಿದೆ. ಬುಧ ಕೃತಿಕಾ ನಕ್ಷತ್ರ ಸಾರ, ಕುಜ ಕೇತು ಸಾರ, 100% ವಿಪರೀತ ಬುದ್ಧಿ, ವಿನಾಶ ಕಾಲಂ. ಅದನ್ನ ಮಾಡೋಣ, ಇದನ್ ಮಾಡೋಣ. ಅದರಲ್ಲಂತೂ ಸೈಕಲಾಜಿಕಲ್ ಪ್ರಾಬ್ಲಮ್ ಇರೋರು, ಡಿಪ್ರೆಷನ್ ಪ್ರಾಬ್ಲಮ್ ಇರೋರು, OCD ಪ್ರಾಬ್ಲಮ್ ಇರೋರು, ಅಲ್ಲೊಂದು ತಳಮಳಗಳ ಒಂದು ಸಿಂಚನ ಉಂಟು ಮಾಡ್ತಕ್ಕಂಥದ್ದಾಗುತ್ತೆ. ತುಂಬಾ ಕೇರ್ಫುಲ್. ಮದುವೆ ಮಾತುಕತೆಗಳು ಬೇಡ. ಒಂದು 16-18 ದಿನ ಸುಮ್ಮನಿರಿ. ಶುಕ್ರ ಬೇರೆ ಕೃತಿಕಾ ನಕ್ಷತ್ರದಲ್ಲಿದ್ದಾನೆ. ಸೂರ್ಯನು 7ನೇ ಮನೆ. ಖಂಡಿತ ಡೈವರ್ಸ್ ಛಾಯೆ. ಡೈವರ್ಸ್ ಇರೋರಿಗೆ ಅದು ಇನ್ನೊಂದು ಸುಲಿಗೆ. 6 ಲಕ್ಷ ಮೇಂಟೆನೆನ್ಸ್ ಕೊಡು, 60 ಲಕ್ಷ ಮೇಂಟೆನೆನ್ಸ್ ಕೊಡು, ಇಂಥ ಕೇಸುಗಳೆಲ್ಲ ಫಿಟಪ್ ಆಗ್ತಕ್ಕಂಥದ್ದಾಗುತ್ತೆ. 6 ರೂಪಾಯಿ ಕೂಡ ಕೊಡಲ್ಲ ಅಂತ ಒಂದು ಕೇಸುಗಳು ಕೂಡ ಆಗ್ತಕ್ಕಂಥದ್ದಾಗುತ್ತೆ. ಜಾಗ್ರತೆ. ವೃಶ್ಚಿಕ ರಾಶಿ, ಕುಜ ಕೇತು ಸಾರ, ರಾಶಿಯಾಧಿಪತಿ 6ನೇ ಮನೆ. 6ನೇ ಮನೆಯಿಂದ ನಿಮ್ಮ 12ನೇ ಮನೆ ಹಾಗೂ ನಿಮ್ಮ ಮನೆ ನೋಡ್ತಿದ್ದಾನೆ. ಏನಾದ್ರೂ ಮನೆ ಮಾರಾಟಕ್ಕೆ ಇಟ್ಟಿದ್ರೆ, ಜಾಗ ಮಾರಾಟಕ್ಕೆ ಇಟ್ಟಿದ್ರೆ, ಗಾಡಿ ಮಾರಾಟಕ್ಕೆ ಇಟ್ಟಿದ್ರೆ ಈ 15-16 ದಿನ ಏನು ಮಾತುಕತೆ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ ರೇಟಿಗೆ ಬರೋಲ್ಲ. ನೀವೊಂದು 80 ಲಕ್ಷ ಅನ್ಕೊಂಡ್ರೆ 60 ಲಕ್ಷ ಅಂತಾರೆ. ನೀವೊಂದು 6 ಲಕ್ಷ ಅನ್ಕೊಂಡ್ರೆ 3 ಲಕ್ಷ ಕೊಡ್ತೀನಿ ನಿಮ್ ಗಾಡಿಗೆ ಅಂತಾರೆ. ಒಡ ಹುಟ್ಟಿದವರ ಕಡೆ ಗಮನ ಇರ್ಲಿ. ಅಲ್ಲೊಂದು ಹುಳಿ ಆಗ್ತದೆ. ನಿಮಗ್ ಸೋದರರು ಇದ್ರೆ ಅವ್ರು ಹುಚ್ಚರ ಆಗ್ತಾರೆ, ತಲೆಕೆಟ್ಟೋಗುತ್ತೆ. ಕಟ್ತಾ ಇರೋ ಮನೆ ನಿಂತೋಗುತ್ತೆ, ನಡೆಸ್ತಾ ಇರೋ ವ್ಯಾಪಾರ ನಿಂತೋಗುತ್ತೆ. ಗಟ್ಟಿಯಾಗಿರೋರು ಹಿಂಗೆ ಪಿಲ್ಲರ್ಗಳೆಲ್ಲ ಶೇಕ್ ಆಗ್ತಕ್ಕಂಥದ್ದಾಗುತ್ತೆ. ಬರೋ ದುಡ್ಡಿಗೆ ಡಬಲ್ ಖರ್ಚುಗಳು ರೆಡಿ ಇರುತ್ತೆ. ಶುಭ ಕಾರ್ಯಗಳಿಗೆ ಓಡಾಟ, ಪೊಳಲಾಟ. ಶುಕ್ರ ನೋಡಿ ಅಲ್ಲಿ ಕೃತಿಕಾ ನಕ್ಷತ್ರದಲ್ಲಿ ಕೂತಿದ್ದಾನೆ ಎದುರುಗಡೆ. ದಾಂಪತ್ಯದಲ್ಲಿ ಅಲ್ಲಿ ಪತ್ನಿ ಇಲ್ಲ ಪತಿ, ಅಲ್ಲೊಂದು ಈಗೋ ಕ್ಲಾಶ್ ಆಗುತ್ತೆ. ನೀನ್ ಸರಿ, ನಾನ್ ಸರಿ, ನನ್ನಿಂದ ನಿನ್ನಿಂದ ಏನೋ ಒಂದು ಒಳಗಡೆ ಮನೋವೇದನೆಯಿಂದ ಬಳಲುತ್ತೀರಿ. PCOD ಪ್ರಾಬ್ಲಮ್ ಇದ್ರೆ, ಯಾಕಂದ್ರೆ ವೃಶ್ಚಿಕ ಜೆನೆಟಿಕ್ಸ್ ಪ್ರಾಬ್ಲಮ್, ತುಲಾ ರಾಶಿ ಬ್ಯಾಕ್ ಪೈನ್ ಪ್ರಾಬ್ಲಮ್, ಸಯಾಟಿಕಾ, ಸ್ಲಿಪ್ ಡಿಸ್ಕ್, ಸ್ಪಾಂಡಿಯಾಲಿಸಿಸ್, PCOD, PCOS, ಇಂಟೆಸ್ಟೈನ್ ಪ್ರಾಬ್ಲಮ್, ಸಿವಿಯರ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್. ಅದರಿಂದ ಹಾರ್ಟ್ ಪ್ರಾಬ್ಲಮ್. ಅಲ್ಲಿ ಕುಳಿತಿದ್ದ ನಮ್ಮ ಮುಖದ ಹತ್ರನೇ ಕುಜ ಕೇತು ಸಾರದಲ್ಲಿ. ಎಲ್ಲೋ ಎಡಗಣ್ಣು ಒಳ್ಕೋತಿದೆ, ಈ ಕಡೆ ಎಳಿತಿದೆ, ಬಾಯಿ ಈ ತರ ಎಳಿತಿದೆ. ಹುಷಾರಾಗಿ. ಸಿಕ್ಕಾಪಟ್ಟೆ ಕಿವಿ ನೋವು ಬರ್ತಿದೆ, ತಲೆನೋವು ಬರ್ತಿದೆ. ಒಳ್ಳೆ ENT ಸ್ಪೆಷಲಿಸ್ಟ್ ಹತ್ರ ಚೆಕಪ್ ಮಾಡಿಸಿ. ಏನು ಇಲ್ಲ ಸುಮ್ನಿರು ಗುರುಗಳೇ ಅಂತಕ್ಕಂಥದ್ದು ಬಿಡ್ಬೇಡಿ. ದಿನಕ್ಕೊಂದ್ 2 ಸಲ ಬ್ರಷ್ ಮಾಡಿ, ಊಟ ಹಾಕೊಂಡ್ಮೇಲೆ ಬಾಯೆಲ್ಲ ಮುಕ್ಕಳಿಸ್ತಕ್ಕಂಥದ್ದು ಮಾಡಿ. ಯಾಕೆಂದ್ರೆ ಕುಜ ಕೇತು ಸಾರದಲ್ಲಿರೋದು ವೈರಸ್ಗಳೇನೋ ಒಂದು ಅಟ್ಯಾಕ್ ಆಗ್ತಕ್ಕಂಥದ್ದಾಗುತ್ತೆ. ಮನಸ್ಸಿಗೆ ವೈರಸ್ಸು, ಇಲ್ಲ ದೇಹಕ್ಕೆ ವೈರಸ್ಸು, ಮಾತಿಗೆ ವೈರಸ್ಸು, ಈ ತರದ್ ನಡೀತಕ್ಕಂಥದ್ದು. ಇನ್ನು ಧನುಸು ರಾಶಿ 100% ಹೇಳ್ತಾನೆ, ಸಂಗಾತಿ ವಿಚಾರದಲ್ಲಿ ಕೆಲವೊಂದು ಎಡವಟ್ಟು ನಡೆಯುತ್ತೆ. ಶುಕ್ರ 6ನೇ ಮನೆ, ಪೂರ್ವ ಪುಣ್ಯ ಸ್ಥಾನದಲ್ಲಿ ಕುಜ ಕೇತು ಸಾರದಲ್ಲಿದ್ದು ಅಷ್ಟಮವನ್ನು ನೋಡ್ತಿದ್ದಾನೆ. ಒಂದು ಅವನ ಆರೋಗ್ಯ ಕೆಡುತ್ತೆ. ಇಲ್ಲ ಆ ಕುಜನ ಪಕ್ಕದಲ್ಲಿ ಗುರು ಕೂಡ ನೋಡಿ ಅಷ್ಟಮಕ್ಕೆ ಬರ್ತಾನೆ. ಜೂನ್ 2 ಆಲ್ರೆಡಿ ನಿಮ್ಮ ಮನೆಯಲ್ಲಿ ನಿಮ್ಮ ಒಂದು ಸಂಗಾತಿ ವಿಚಾರದಲ್ಲಿ ಅಲ್ಲಿ ದುಡ್ಡಿನ ವಿಚಾರನೋ, ವ್ಯವಹಾರದ ವಿಚಾರನೋ, ಮನೆ ವಿಚಾರನೋ, ಕುಟುಂಬದ ವಿಚಾರನೋ, ಇಲ್ಲ ಬೇರೆ ಒಂದು ಅಪಶ್ರುತಿಯ ವಿಚಾರದಲ್ಲಿ ಅಲ್ಲಿ ತದಗಿಡದೋ ಒಂದು ಸ್ಟಾರ್ಟ್ ಆಗಿರುತ್ತೆ. ಮೊದಲೇ ಮಕ್ಕಳ ವಿಚಾರದಲ್ಲಿ ಒಂದು ಒದ್ದಾಟ, ಹೆಸರಿನ ವಿಚಾರದಲ್ಲಿ ಒಂದು ಒದ್ದಾಟ. ಕುಜ ಕೇತು ಸಾರಕ್ಕೆ ಬಂದ್ರೆ ಎಲ್ಲಾ ಬಿಟ್ಟು ಆಶ್ರಮಕ್ಕೆ ಹೊಟ್ಟೋಗ್ಬಿಡೋಣ, ಯಾವುದು ಬೇಡ, ಏನು ಬೇಡ, ನನ್ಗೆ ಯಾರು ಇಲ್ಲ, ಎಂಥದ್ದಿಲ್ಲ ಅನ್ನತಕ್ಕಂಥದ್ದು ಸುಮ್ಮನೆ ಎದ್ದು ಬಿಡಿ. ಖಂಡಿತ ಲಲಿತಾ ಸಹಸ್ರನಾಮ ಒಂದೇ ಕಾಪಾಡೋದು. ಪಂಚಮದಲ್ಲಿದ್ರೆ ನಿಮ್ಗೆ ಗೌರವ ಹೋಗುತ್ತೆ. ಗೌರವ ಇರ್ತಕ್ಕಂಥ ವ್ಯಕ್ತಿ ದೂರ ಆಗ್ತಾರೆ. ಮನೆಯಲ್ಲಿ ಹಿರಿಯರಿಗೆ ತೊಂದರೆ ಬರೋದು, ಗಂಡನಿಗೆ ತೊಂದರೆ ಬರೋದು, ಸೋದರಕ್ಕೆ ಸಂಬಂಧಪಟ್ಟಂತೆ ತೊಂದರೆ ಬರೋದು, ಗಂಡನ ಅಣ್ಣ ತಮ್ಮಂದಿರಿಂದ, ಇಲ್ಲ ನಿಮ್ಮ ಅಣ್ಣ ತಮ್ಮಂದಿರಿಂದ, ಹಿರಿಯರಿಂದ, ಚಿಕ್ಕಪ್ಪ ದೊಡ್ಡಪ್ಪ, ಭೂಮಿ ಪಕ್ಕ, ಬೌಂಡ್ರಿ, ಸರ್ಪಗಳು ಅಕ್ಕಪಕ್ಕ ಓಡಾಡೋದು, ಯಾವ್ದಾದ್ರು ಹಂದಿಗಳು ಬರೋದು, ಹೆಗ್ಣಗಳು ತೋಟಕ್ಕೆ ನುಗ್ಗೋದು, ಹಂದಿಗಳು ತೋಟಕ್ಕೆ ನುಗ್ಗಿ ಹಾಳು ಮಾಡೋದು,
ಸ್ವಲ್ಪ ಈ ಒಂದು ಹಂದಿಗಳ ಕಾಟ, ಹೆಗ್ಗಣಗಳ ಕಾಟ ಇರ್ತಕ್ಕಂಥವರಿಗೆ ನಾನೊಬ್ಬ ಕೃಷಿ ತಜ್ಞರ ಹತ್ರ, ರೈತರ ಹತ್ರ ತುಂಬಾ ನೋಡ್ತಿರ್ತಾನೆ, ಮಾತಾಡ್ತಿರ್ತಾನೆ, ಸಿಗ್ತಿರ್ತಾರೆ. ಗುರುಗಳೇ, ಯಾವ್ದಾದ್ರು ಶೇವಿಂಗ್ ಶಾಪ್, ಕಟಿಂಗ್ ಶಾಪ್ ಇದೆಯಲ್ಲ, ಕ್ಷೌರಿಕರು, ಕೂದಲು ಸಿಗುತ್ತೆ, ತಗೊಂಡ್ ಬಂದು ಬೆಳೆಗಳ ಹತ್ರ ಅಲ್ಲಲ್ಲಿ ಉದುರಿಸಿದ್ರೆ ಆ ಒಂದು ಹಂದಿಗಳಿಗೆ, ಕಾಡು ಹಂದಿಗಳಿಗೆ ಅದು ಇರಿಟೇಷನ್ ಅಂತೆ. ಈ ತರದ್ ಯಾರೋ ಹೇಳ್ತಿದ್ರು, ಅದೆಷ್ಟು ಸತ್ಯವೋ ಸುಳ್ಳು ಕೇಳ್ಕೊಳ್ಳಿ. ರೈತರು ಇದನ್ನ ನಿಮ್ಮ ತೋಟದಲ್ಲಿ ಈ ತರದ ಹಣ್ಣು ಇನ್ನೊಂದು ಬೆಳೆಸಿದಿರಿ, ಬಂದು ಹಾಳು ಮಾಡ್ಲಿಕ್ಕೆ ದೊಂಗರ ಹಾಕುತ್ತೆ ಅದು ಅಂತದ್ ಆಗ್ತಿದ್ರೆ, ಈ ತರದ್ ನಾನು ಮಾಡಿದ್ದೇನೆ, ನನ್ನ ತೋಟದಲ್ಲಿ ಒಳ್ಳೆ ಒಂದು ರಕ್ಷಣೆ ಸಿಕ್ಕಿದೆ ಅಂತ ಹೇಳಿದ್ದಾರೆ. ನೋಡಿ, ಅಂಥದ್ದು ಏನಾದ್ರೂ ಸಮಸ್ಯೆಗಳು ಇರ್ತಕ್ಕಂಥವರು ಅಂತ ಒಂದು ಪ್ರಯತ್ನ ಮಾಡ್ತಕ್ಕಂಥದ್ದು ಮಾಡಿ. ಮುಖ್ಯವಾಗಿ ಧನಸು ರಾಶಿ ಸಂಗಾತಿ ಜೊತೆ, ಮಕ್ಕಳ ಜೊತೆ, ಮನೆ ಜೊತೆ, ಕುಟುಂಬದ ಜೊತೆ, ಗೌರವದ ಜೊತೆ ಕಾಂಪ್ರಮೈಸ್ ಆಗ್ಬೇಕಾಗುತ್ತೆ. ನೀವು ಒತ್ತಡ, ಶುಕ್ರ 6, ದಾಂಪತ್ಯದ ಮೇಲೆ ಆಸೆಯೇ ಹೊರಟು ಹೋಗತಕ್ಕಂಥ ಒಂದು ಭಾವ ಆಗತಕ್ಕಂಥದ್ದಾಗಿ ಬಿಡುತ್ತೆ. ಎಚ್ಚರಿಕೆ ಇದೆ. ಪರಿಹಾರ ಹೇಳ್ತಾನೆ. ಇನ್ನು ಮಕರ ರಾಶಿ, ಸುಖದಲ್ಲಿ ಕುಜ ಕೇತು ಸಾರದಲ್ಲಿದ್ದು, ಕೇತು ಎಲ್ಲಿದ್ದಾರೆ? ನಿಮಗೆ ಅಷ್ಟಮ. ಕೇತು ನಿಮಗೆ ಅಷ್ಟಮ, 8ನೇ ಮನೆ. ದುಷ್ಟಗ್ರಹಗಳಿದ್ರೆ ಏನಾದ್ರೂ ಒಂದು, ಕೇತು ಬಂದು ಗೆದ್ದಲು. ಹೊರಗಡೆ ಏನಾದ್ರೂ ಆಗಿದೆ ಅಂದ್ರೆ ಗೊತ್ತಾಗುತ್ತೆ, ಒಳಗಡೆನೇ ಹುಳ ತಿಂತಿದೆ, ಒಳಗಡೆನೇ ಏನೋ ಒಂದು ಆಗ್ತಿದೆ. ಕಿಡ್ನಿ ಇನ್ಫೆಕ್ಷನ್ನು, ಹಾರ್ಟ್ ಇನ್ಫೆಕ್ಷನ್ನು, ಲಿವರ್ ಇನ್ಫೆಕ್ಷನ್ನು, ವಿಪರೀತ ಕುಡಿತದ ಚಟ ಇರತಕ್ಕಂಥವರು, ಲಿವರ್ ಸೋರಿಯಾಸಿಸ್ ಪ್ರಾಬ್ಲಮ್ ಆಗಿದೆ, ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಆಗಿದೆ, ನರ್ವಸ್ ಪ್ರಾಬ್ಲಮ್ ಆಗಿದೆ, ನ್ಯೂರೋಲಾಜಿಕಲ್ ಪ್ರಾಬ್ಲಮ್ ಆಗಿದೆ, ಬ್ರೈನ್ ಪ್ರಾಬ್ಲಮ್ ಆಗಿದೆ, ಬ್ರೈನ್ ಸರ್ಜರಿ ಹೇಳಿದ್ದಾರೆ, ವರ್ಟಿಗೋ ಪ್ರಾಬ್ಲಮ್ ಆಗಿದೆ, ಸ್ಟ್ರೋಕ್ ಆಗಿದೆ. ತುಂಬಾ ಅಲರ್ಟ್ ಅಲ್ಲಿರಿ. ಕುಜ ಕೇತು ಸಾರದಲ್ಲಿದ್ದು, ಕೇತುವಿಗೆ ಮೂಲ ತ್ರಿಕೋಣದಲ್ಲಿದ್ದಾನೆ. ಖಂಡಿತ ನಿಮ್ಮನ್ನ ಕುಂದಿಸುತ್ತೆ, ವೀಕ್ ಮಾಡಿಸುತ್ತೆ, ದೇಹ ಕೃಶ ಆಗ್ತಕ್ಕಂಥದ್ದು. ಪ್ರೋಟೀನ್ಸ್ ತಿನ್ನೋದು ಒಂದು ಮಾಡ್ಕೊಳ್ಳಿ. ಗಣಪತಿ ಆರಾಧನೆ ಮಾಡ್ಕೋಬೇಕು, ಗಣಪತಿ ದರ್ಶನ ಮಾಡ್ಕೋಬೇಕು. ಎಲ್ಲರೂ ಗಣಪತಿ ಮನೇಲಿ ಎಲ್ಲಾ ರಾಶಿಯವರು ಒಂದು ಬಟ್ಲಲ್ಲಿ ಗಣಪತಿ ಇಟ್ಕೊಂಡು ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ. ಈ ಮಂತ್ರ ತುಂಬಾ ವಿಶೇಷ. ಒಂದು ಬಟ್ಲಲ್ಲಿ ಯಾವ ಗಣಪತಿ ಆದ್ರೂ ಸರಿ, ಅದರಲ್ಲೂ ಲಾಯರ್ ಆಗಿದ್ದೀರಾ, ಪೊಲೀಸ್ ಆಗಿದ್ದೀರಾ, ಡಾಕ್ಟರ್ ಆಗಿದ್ದೀರಾ, ಸರ್ಜನ್ ಆಗಿದ್ದೀರಾ, ಸಮಾಜದಲ್ಲಿ ಬಹುದೊಡ್ಡ ಗಣ್ಯ ವ್ಯಕ್ತಿಗಳಾಗಿದ್ದೀರಾ, ರಕ್ಷಕರಾಗಿದ್ದೀರಾ, ನಿಮಗೆ ಸಮಸ್ಯೆ ಜಾಸ್ತಿ. ಕುಜ ನೀವೇ ರಕ್ಷಕರು ನಮಗೆ. ಯಾರು ಸೇನಾಪತಿ ನಮಗೆ? ನಮ್ಮ ಡಾಕ್ಟ್ರೇ, ನಮ್ಮ ಲಾಯರೇ, ನಮ್ಮ ಜಡ್ಜೆ, ನಮ್ಮ ಏರಿಯಾ ಪೊಲೀಸ್ ಆಫೀಸರೇ. ನಿಮಗೆ ಸಮಸ್ಯೆ ಬಂದ್ರೆ ನಿಮ್ಮ ಮೇಲೆ ಅಪಮಾನಗಳು, ಅಪವಾದಗಳು, ಕಾಯಿಲೆಗಳು, ಇನ್ನೊಂದು ಆಕ್ಸಿಡೆಂಟ್. ನೀವು ಗಮನಿಸಿ ನೋಡಿ, ತುಂಬಾ ದೊಡ್ಡ ದೊಡ್ಡ ಪೊಲೀಸ್ ವ್ಯಕ್ತಿಗಳೇ ಹಾರ್ಟ್ ಅಟ್ಯಾಕು, ಇಂಜುರಿ, ಪೆಟ್ಟು, ಆಕ್ಸಿಡೆಂಟ್ಸು ಈ ತರದೆಲ್ಲ ಆಗಿರ್ತಕ್ಕಂಥದ್ದನ್ನ ಕೇಳ್ತಿದ್ದೇವೆ. ಇಟ್ಸ್ ಗೋಯಿಂಗ್ ಟು ಬಿ ಮೋರ್. ಅವರಿಗೆ ತಲೆನೋವು ಜಾಸ್ತಿ. ವೆರಿ ಕೇರ್ಫುಲ್. ಮಕರ ರಾಶಿ ಅಂತ ಒಂದು ಸ್ಥಾನದಲ್ಲಿರೋ ಹುಷಾರು. ಸೊ ನಿತ್ಯ ಒಂದು 42 ದಿನ ಕಂಪಲ್ಸರಿ ಎಲ್ಲರೂ ಹಾಲು, ಜೇನು, ತುಪ್ಪವೋ, ಎಳನೀರೋ, ಮೊಸರು, ಒಂದು ಸಣ್ಣ ಬೆಲ್ಲವೋ, ಒಂದು ಚಿಟಿಕೆ 21 ಬಾರಿ ಹಾಕಿ ಅದನ್ನ ಅಭಿಷೇಕ ಮಾಡಿ ಮನೇಲಿ ಎಲ್ಲರೂ ಸೇವಿಸ್ತಕ್ಕಂಥದ್ದು, ಹಂಚ್ಕೊಂಡು ಸೇವಿಸ್ತಕ್ಕಂಥದ್ದು. ಗಣಪತಿ ಆಲಯಕ್ಕೆ ಹೋಗಿ ಒಂದು ಸಣ್ಣ ಪೂಜೆ, ವೈದಿಕರಿಗೆ, ಅರ್ಚಕರಿಗೆ, ಗುರು ಸಮಾನ ವ್ಯಕ್ತಿಗಳಿಗೆ, ನಿಮ್ಗೆ ಗೈಡೆನ್ಸ್ ಮಾಡಿದಂಥವರಿಗೆ ಒಂದು ಹಣ್ಣು, ಕಾಯೋ, ಒಂದು ಶಲ್ಯವೋ, ಒಂದು ಪಂಚೆಯೋ, ಒಂದು ಚಿಕ್ಕ ಟವಲೋ ಈ ಥರದ್ದು ಕೊಡ್ತಾ ಇರಿ. ಶಿವನಿಗೆ ರುದ್ರಾಭಿಷೇಕಂ. ಸೇನಾಪತಿಯೇ ಮಲಗಿಬಿಟ್ಟಿದ್ದಾನೆ. ಖಂಡಿತ ಗೃಹ ಮಂತ್ರಿ, ಗೃಹ ರಕ್ಷಣಾ ಮಂತ್ರಿ, ಇಂಥ ಸ್ಥಾನದಲ್ಲಿ ಪೊಲೀಸ್, ದೊಡ್ಡ ಉನ್ನತ ಸ್ಥಾನದ ಪೊಲೀಸ್ ಅಧಿಕಾರಿ, ರಕ್ಷಣಾ ಅಧಿಕಾರಿಗಳಿಗೆ ತೊಂದರೆಗಳುಂಟು. ನಿಮ್ಮ ಮೇಲೆ ಅಟ್ಯಾಕು, ನಿಮಗೆ ಬ್ಲಾಸ್ಟ್ ಆಗ್ತಕ್ಕಂಥದ್ದು. ರೈಟ್ ಇನ್ ಕಮಾಂಡ್ ಅನ್ನತಕ್ಕಂಥದ್ದು ಹೇಳ್ತೇವೆ. ಸೆಕ್ರೆಟರಿಯೇಟ್, ಚೀಫ್ ಸೆಕ್ರೆಟರಿಯೇಟ್, ಇಂತಹ ಮಟ್ಟದಲ್ಲಿರ್ತಕ್ಕಂಥವರು ತುಂಬಾ ಹುಷಾರಾಗಿರಿ. ಕುಂಭರಾಶಿ, ನಿಮಗೆ ದಶಮಾಧಿಪತಿ ಕುಜ. ನಿಮ್ಮ ಒಡ ಹುಟ್ಟಿದ ಸೋದರರನ್ನ ನೋಡ್ಕೊಳ್ಳಿ. ಕೇತು ಸಾರ. ಸಪ್ತಮಾಧಿಪತಿ ಖಂಡಿತ ಶುಕ್ರ ಬೇರೆ. ನಿಮಗೆ ಆ ಒಂದು ವಿಶೇಷವಾಗಿ ಕುಳಿತಿರ್ತಕ್ಕಂಥದ್ದು ಮೃಗಶಿರ, ಕುಜನ್ ನಕ್ಷತ್ರ, ಕುಜ ಕೇತು ನಕ್ಷತ್ರ. ಅಲ್ಲಿ ಸಂಗಾತಿ ಜೊತೆ, ಸಂಗಾತಿ ಆರೋಗ್ಯದ ಜೊತೆ, ಮಕ್ಕಳ ವಿಚಾರ, ಮಕ್ಕಳ ಸೆಟಲ್ಮೆಂಟು, ಸ್ಪಿರಿಚುವಲ್ ಕಡೆ ಸಿಕ್ಕಾಪಟ್ಟೆ ಎಳೆದು ಬಿಡುತ್ತೆ. ಏನೋ ಒಂಥರ ಗಲಿಬಿಲಿಲಿ ಇದ್ದೀರಿ, ಏನೋ ಒಂಥರ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ತಗೊಳ್ಳೋ ಡಿಸಿಷನ್ಸು, ಮಾಡೋದು, ಹೋಗೋದು, ತಗೊಳ್ಳೋದು. ಯಾವ ಗಾಡಿ ತಗೋಬೇಡಿ, ಯಾವ ಭೂಮಿ ತಗೋಬೇಡಿ, ಯಾವ ಮನೆ ತಗೋಬೇಡಿ. ಪ್ರೊವೋಕ್ ಮಾಡುತ್ತೆ. ಯಾರೋ ಬಂದು 5 ಲಕ್ಷ ಕೊಟ್ಟು ಹೋಗ್ತಾರೆ. ನಮ್ಗೀಗ
ಇರತಕ್ಕಂಥ ಭೂಮಿ ವಿಚಾರದ ತಗಾದೆಗಳು ಒಂದು ಮುಂದಕ್ಕೆ ಹೋಗ್ತಿಲ್ಲ ಅನ್ನತಕ್ಕಂಥದ್ದು. ಹೌದು, ಸುಬ್ರಹ್ಮಣ್ಯರ ಆರಾಧನೆ ಎಲ್ಲರೂ ಒಂದು ಸಣ್ಣ ಬೆಲ್ಲದ ಹೋಳಿಗೆ ಮಾಡಿ, ಬೆಲ್ಲ ಹಾಕ್ಬಿಟ್ಟು ಒಂದು 9 ಹೋಳಿಗೆ ಮಂಗಳವಾರ ಇಲ್ಲ ನಿತ್ಯ ಮಾಡ್ತೀನಿ ಅಂದ್ರೂ ಕೂಡ ಸರಿ, ಬೆಲ್ಲ ಹಾಕಿರೋ ಪಾಯಸ, ಕಡಲೆಬೇಳೆ, ತೊಗರಿಬೇಳೆ ಒಂದು ಶಾಸ್ತ್ರಕ್ಕೆ 1 ಸ್ಪೂನ್ ಆದ್ರೂ ಹಾಕ್ಬೇಕು. ಕಡಲೆ ಗುರುವಿಗೆ ಸಂಬಂಧಪಟ್ಟಂಥದ್ದು. ಕುಜ ಮಲಗಿರೋದ್ರಿಂದ ಗುರುವನ್ನ ಎಬ್ಬರಿಸ್ತೇವೆ, ಗುರು ನಿಂತ್ಕೋಬೇಕು, ಶಿವ ಎದ್ದೊಳ್ಬೇಕು. ಸೊ ಒಂದು ಸಣ್ಣದಾಗಿ ಗೋಧಿಯಿಂದ ಮಾಡಿರ್ತಕ್ಕಂಥ ಸಿಹಿ ಭಕ್ಷ್ಯಗಳು ಎಲ್ರು ಇವುಗಳಲ್ಲಿ ಯಾವ್ದಾದ್ರೂ ಸರಿ ಶಿವನಿಗೆ ಹೋಗಿ ಒಂದು ಅಚ್ಚುಕಟ್ಟಾಗಿ ಒಂದು ರುದ್ರಾಭಿಷೇಕಕ್ಕೆ ಒಂದು ಕೊಡಿ, ಒಂದು 11 ರುದ್ರಂ ಮನೆಯಲ್ಲಿ ನಿತ್ಯ ಎಲ್ಲ ರಾಶಿಯವರು ರುದ್ರ ನಮಕ, ರುದ್ರ ಚಮಕ, ಅಲ್ಲಲ್ಲಿ ಗ್ಯಾಸ್ ಬ್ಲಾಸ್ಟ್ ಆಗೋದು, ಗೀಸರ್ ಬ್ಲಾಸ್ಟ್ ಆಗೋದು, ಗ್ಯಾಸ್ ಶಾರ್ಟೇಜ್ ಆಗೋದು, ಪೆಟ್ರೋಲ್ ಶಾರ್ಟೇಜ್ ಆಗೋದು, ಗ್ಯಾಸ್ ಬೆಲೆ ಹತ್ತೋದು, ಪೆಟ್ರೋಲು, ಡೀಸೆಲ್ಲು, ಸೀಮೆಎಣ್ಣು, ಆಹಾರ ಉತ್ಪನ್ನಗಳು, ದವಸ ಧಾನ್ಯಗಳ ಬೆಲೆ ಹತ್ತತಕ್ಕಂಥದ್ದು, ಇವುಗಳೆಲ್ಲದವನ್ನ ನೋಡ್ತಕ್ಕಂಥದ್ದಾಗುತ್ತೆ. ಜಾಗ್ರತೆ. ಸೊ ಕುಂಭರಾಶಿ ಒಡಹುಟ್ಟದವ್ರ ಕಡೆ ಗಮನ ಕೊಡಿ. ತುಂಬಾ ಶಕ್ತಿವಿಹೀನರಾಗಿ ನಿಂತ್ಕೋತೀರಿ. ಶಕ್ತಿಯ ಮನೆಯಲ್ಲೇ ಶಕ್ತಿಕಾರಕ ಕೇತು ಸಾರದಲ್ಲಿದ್ದು, ಕೇತು ಬೇರೆ 7ನೇ ಮನೆಯಲ್ಲಿ ನಿಂತಿದ್ದಾನೆ. ನಿಮ್ಮವರೇ, ನಿಮ್ಮ ಸಂಗಾತಿ, ನಿಮ್ಮ ಸ್ನೇಹಿತರು, ನಿಮ್ಮ ಆತ್ಮೀಯರು ಕೊಟ್ಟ ಮಾತಿಗಿಲ್ಲ, ಹೇಳಿದ ಮಾತಿಗಿಲ್ಲ, ಪಕ್ಕದಲ್ಲಿಲ್ಲ, ಹಿರಿಯರೇ ಇಲ್ಲ. ಮನೆಯಲ್ಲಿ ತಂದೆಗೆ ಒಂದು ಸ್ವಲ್ಪ ಜಾಗ್ರತೆ, ಯಾಕಂದ್ರೆ ಭಾಗ್ಯಸ್ಥಾನವನ್ನ ನೋಡ್ತಾನೆ ಹೇಳ್ಕೊಂಡು, 10th ಕೂಡ ನೋಡ್ತಾನೆ. ಕರಿಯರಲ್ಲಿ ಟೆನ್ಷನ್ ಕೊಡ್ತಕ್ಕಂಥದ್ದಾಗುತ್ತೆ. ಯಾರು ಹಿತಶತ್ರುಗಳು ಸ್ವಲ್ಪ ಜಾಸ್ತಿ ಆಗ್ತದೆ. ನಿಮ್ ಹಿಂದ್ಗಡೆ ಕುಚಕ್ರ ಕುತಂತ್ರ ಮಾಡ್ತಾರೆ. ಶುಕ್ರ ಕುಜನ್ ಸಾರದಲ್ಲಿರೋದ್ರಿಂದ ತಪ್ಪು ತಿಳ್ಕೊಬೇಡಿ, ಕೆಲವರಿಗೆ ವಿಪರೀತ ಕಾಮೋತ್ಪತ್ತಿ. ನೋಡಿದ್ದೆಲ್ಲ ಕಾಮಾಲೆ ಕಣ್ಣಿನವನಿಗೆ ಊರೆಲ್ಲ ಇದಾಗಿ ಕಾಣಿಸುತ್ತೆ ಅನ್ನೋ ರೀತಿ ಒಂಥರ ವಿಪರೀತ. ಇಲ್ಲವೇ ಏನೂ ಇಲ್ಲ, ನಮ್ಮ ಯಜಮಾನ್ರಿಗೆ ಏನೋ ಆಗ್ಬಿಟ್ಟಿದೆ, ನನ್ನ ಪತ್ನಿಗೆ ಏನೋ ಆಗ್ಬಿಟ್ಟಿದೆ, ಬರೀ ಪೂಜೆ ಮಾಡ್ಕೊಂಡು ಕೊತ್ಕೊಂಡ್ಬಿಟ್ಟಿದ್ದಾಳೆ ಅನ್ನೋ ತರ ಆಗತಕ್ಕಂಥದ್ದೆಲ್ಲ ಆಗುತ್ತೆ. ಲಿಟಲ್ ಪ್ರಿಕಾಷನ್. ಸೊ ಕಂಪಲ್ಸರಿ ಸುಬ್ರಹ್ಮಣ್ಯರ ಆರಾಧನೆ. ಮುಖ್ಯವಾಗಿ ಈ ಒಂದು 15-16 ದಿನ ಕಂಪಲ್ಸರಿ ಮೀನರಾಶಿ ನಿಮಗೆ ಶಕ್ತಿಕಾರಕ, ಯೋಗಕಾರಕ, ಬಲಕಾರಕ, ಯುದ್ಧಕಾರಕ, ರಕ್ತಕಾರಕ, ಬೆಂಕಿಕಾರಕ, ಭ್ರಾತೃಕಾರಕ ನಿಮ್ಮ ಕುಟುಂಬ ಸ್ಥಾನಕ್ಕೆ ಬಂದಿರೋದು ಫ್ಯಾಂಟಾಸ್ಟಿಕ್. ಕೇತು ಸಾರ ಈ ಎಲ್ಲ ವಿಚಾರದಲ್ಲೂ ಉಲ್ಪಣ ಮಾಡ್ತಾನೆ. ಆರೋಗ್ಯ, BP ನಲ್ಲಿ ಸ್ವಲ್ಪ ವೇರಿಯೇಷನ್ ಮಾಡೋದು, ಗಂಡನ ಆರೋಗ್ಯ ನೋಡ್ಕೊಳ್ಳಿ, ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ಒಂದು ದುಡುಕಿನ ನಿರ್ಧಾರ ತಗೋಬೇಡಿ. ಪ್ರಾಪರ್ಟಿ ಏನು ತಗೊಳ್ಳಿಕ್ಕೆ ಹೋಗ್ಬೇಡಿ. ಪ್ರಾಪರ್ಟಿದ್ ಏನಾದ್ರು ಇತ್ತು ಅಂದ್ರೆ ಹೋಲ್ಡ್ ಮಾಡಿ. ಪಾರ್ಟ್ನರ್ಶಿಪ್ ಏನಾದ್ರು ಇತ್ತು ಅಂದ್ರೆ ಹೋಲ್ಡ್ ಮಾಡಿ. ಯಾಕಂದ್ರೆ ಅಷ್ಟಮ ಸ್ಥಾನ ನೋಡ್ತಿದ್ದಾನೆ, ನಿಮ್ಮ ಪೂರ್ವ ಪುಣ್ಯ ಸ್ಥಾನ ನೋಡ್ತಿದ್ದಾನೆ. 100% ಪ್ರೆಗ್ನೆನ್ಸಿಗೆ ಪ್ರಯತ್ನ ಮಾಡ್ತಿರೋರು ಸ್ವಲ್ಪ ಎಚ್ಚರಿಕೆಯಿಂದಿರಿ. ಪ್ರೆಗ್ನೆಂಟ್ ಇರೋರು ಇನ್ನೂ ಎಚ್ಚರಿಕೆಯಿಂದಿರಿ. ಮಗುವಿನ ನಿರೀಕ್ಷೆಯಲ್ಲಿರೋರು ಮೈಯೆಲ್ಲ ಕಣ್ಣಾಗಿರತಕ್ಕಂಥದ್ದಿರಿ. ಅವನು ಭರಣಿ ನಕ್ಷತ್ರಕ್ಕೆ ಜಾರದಾಗ ಒಂದ್ ಸ್ವಲ್ಪ ಆದ್ರೂ ಅದು ತೊಂದರೆ. ಬಟ್ ಕೇತು ನಕ್ಷತ್ರದಲ್ಲಿರೋದು ಒಂದು ವೈರಾಗ್ಯ. ಇಷ್ಟೇನಾ ಜೀವನ, ಇನ್ನೇನು ಇಲ್ವಾ, ಅಲ್ಲಿ ಮಾತಿಲ್ಲ, ಕತೆ ಇಲ್ಲ, ಏನೋ ಭಯ ಪಡ್ತೀರಿ, ಏನೋ ಕಣ್ಣಲ್ಲಿ ನೀರು, ಏನೋ ಮೈ ಭಾರ ಆಗೋದು, ಸರಿಯಾಗಿ ನಿದ್ದೆ ಬರೋದಿಲ್ಲ, ಒಂಥರ ನಿದ್ರಾವಸ್ಥೆಯಲ್ಲಿ ಅಸ್ವಸ್ಥತೆ, ಇವೆಲ್ಲವನ್ನು ನೋಡ್ತಕ್ಕಂಥ ಛಾಯೆ ಇದೆ. ನರಸಿಂಹರ ಆರಾಧನೆ, ನರಸಿಂಹರ ಪೂಜೆ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ. ಈ ಮಂತ್ರ ಸ್ವಲ್ಪ ಜಪ ಮಾಡ್ಕೊಳ್ಳಿ, ದಯಮಾಡಿ ಹೇಳ್ತಾನೆ. ಪ್ಲೀಸ್, ನರಸಿಂಹಾಷ್ಟಕ, ನರಸಿಂಹ ಪೂಜೆ, ಹತ್ತಿರದಲ್ಲಿ ನರಸಿಂಹರ ದೇವಸ್ಥಾನ ಇದ್ದರೆ ಹೋಗಿ ಬನ್ನಿ. ಅಲ್ಲೊಂದು ಬೆಲ್ಲದ ದೀಪ ಹಚ್ಚೋದು, ತೊಗರಿಬೇಳೆ ದಾನ ಕೊಡೋದು. ಕೇತು, ರಾಹು, ಹುರುಳಿಕಾಳು, ಕಪ್ಪು ಉದ್ದು, ಒಂದು ಬಿಳಿ ಶಲ್ಯ, ಇಲ್ಲ ಬಿಳಿ ಒಂದು ಟವಲ್ಲು, ಅದರ ಜೊತೆಗೆ ಒಂದು ಆಯ್ತು ಅಂದ್ರೆ ಫಲತಾಂಬೂಲ. ಗಣಪತಿ ಆಲಯ ಆದ್ರೂ ಸರಿ, ಎಲ್ಲೂ ಯಾವುದು ಸಿಗ್ತಿಲ್ಲ, ಗಣಪತಿ ಗ್ರಾಮದೇವಿ ಇದೆ, ಅಲ್ಲೊಂದು ದೀಪ. ಯಾಕಂದ್ರೆ ಸೂರ್ಯ ಕೃತಿಕಾ ನಕ್ಷತ್ರ, ಸಿವಿಯರ್ ಟೆನ್ಷನ್ ಕೊಟ್ಟಿರ್ತಾನೆ. ಮಾತು ಎಲ್ಗೋ ಜಾರ್ ಬಿಡುತ್ತೆ, ಸಿಟ್ಟಿಗೆ ಎದ್ದು ಬಿಡುತ್ತೀರಿ. ಸುತ್ತಮುತ್ತಲು ನಿಮಗೆ ಶತ್ರುಗಳ ಒಂದು ಹಿತಶತ್ರುಗಳು ಶುರು ಆಗ್ತಾರೆ, ಬಾಹ್ಯ ಶತ್ರುಗಳು ಶುರು ಆಗ್ತಾರೆ. ತಂದೆ ಆರೋಗ್ಯ ನೋಡ್ಕೊಳ್ಳಿ, ತಂದೆಯ ಸಮಾನರಾದಂಥವ್ರ ಆರೋಗ್ಯ ನೋಡ್ಕೊಳ್ಳಿ. ದೂರ ಪ್ರಯಾಣ ಮಾಡ್ಲಿಕ್ಕೆ ಹೋಗ್ಬೇಡಿ, ದೊಡ್ಡ ರಿಸ್ಕ್ ತಗೊಳಕ್ ಹೋಗ್ಬೇಡಿ, ದೊಡ್ಡ ಬೆಳೆ ಇಡ್ಲಿಕ್ಕೆ ಹೋಗ್ಬೇಡಿ. 10 ಎಕರೆ ಬಾದಾಮ್ ಹಾಕ್ಬಿಡ್ತಾನೆ, 10 ಎಕರೆ ಡ್ರ್ಯಾಗನ್ ಫ್ರೂಟ್ ಹಾಕ್ಬಿಡ್ತಾನೆ, 10 ಎಕರೆ ಕಬ್ಬು ಹಾಕ್ಬಿಡ್ತಾನೆ. ಬೆಳೆಯ ವಿಚಾರದಲ್ಲಿ ಪ್ರಾಬ್ಲಮ್ ಉಂಟು. ಟ್ರಾನ್ಸ್ಪೋರ್ಟೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿರೋ ಒತ್ತಡ ಉಂಟು. ವೆಡ್ಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ, ವೆಡ್ಡಿಂಗ್ ಡೆಸ್ಟಿನಿನಲ್ಲಿ ಇರ್ತಕ್ಕಂಥವ್ರು, ಲೇಔಟ್ ಡೆವಲಪ್ಮೆಂಟ್ ನಲ್ಲಿ ಇರ್ತಕ್ಕಂಥವ್ರು, ಪ್ರಾಪರ್ಟಿ ಡೆವಲಪರ್ಸ್ ಅಲ್ಲಿ ಇರ್ತಕ್ಕಂಥವ್ರು, ರಿಯಲ್ ಎಸ್ಟೇಟ್ ಅಲ್ಲಿ ಇರ್ತಕ್ಕಂಥವ್ರು, ಮೈನಿಂಗ್ ಅಲ್ಲಿ ಇರ್ತಕ್ಕಂಥವ್ರು, ಈ ಒಂದು ಪವರ್ ಸೆಕ್ಟರ್ ಅಲ್ಲಿ ಇರ್ತಕ್ಕಂಥವ್ರು, ಎಲೆಕ್ಟ್ರಿಸಿಟಿ ಸೆಕ್ಟರ್ ಅಲ್ಲಿ ಇರ್ತಕ್ಕಂಥವರು,
ಈ ಪೊಲೀಸ್ ಸೆಕ್ಟರ್ ಇರ್ತಕ್ಕಂಥವರು, ರಕ್ಷಣಾ ಇಲಾಖೆಯಲ್ಲಿ ಇರ್ತಕ್ಕಂಥವ್ರು, ಅಗ್ನಿಶಾಮಕ ದಳದಲ್ಲಿ ಇರ್ತಕ್ಕಂಥವ್ರು, ನೀರಾವರಿ ಇಲಾಖೆಯಲ್ಲಿ ಇರ್ತಕ್ಕಂಥವರು, ದಂಡಾಧಿಕಾರಿ ಇಲಾಖೆಯಲ್ಲಿ ಇರ್ತಕ್ಕಂಥವ್ರು, ಸಬ್ ರಿಜಿಸ್ಟ್ರಾರ್, ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡ್ತಕ್ಕಂಥವ್ರು, ಈ ಖಾತಾ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವರು, ಸೆನ್ಸಸ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು, ಸರ್ಕಾರ ಮಟ್ಟದ ಕೆಲಸದಲ್ಲಿ ಇರ್ತಕ್ಕಂಥವ್ರು, ಗುತ್ತಿಗೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವರು, ದೊರೆ ಮಟ್ಟದ ವ್ಯಕ್ತಿಗಳು, ಅವರ ಪಕ್ಕದಲ್ಲಿ ನಿಲ್ತಕ್ಕಂಥ ಮಂತ್ರಾಂಗದ ವ್ಯಕ್ತಿಗಳು, ಕುಜ ಇವರೆಲ್ಲ ರಕ್ಷಣಾ ಇಲಾಖೆ, ಇವರಿಲ್ದೆ ನಾವಿಲ್ಲ. ಸೊ ಇಂಥ ಒಂದು ಸ್ಥಾನ ಗತ್ತು ತೂಕ ಇರೋರಿಗೆ ಟೆನ್ಷನ್ ತಂದಿಡುತ್ತೆ, ಓಡ್ಬೇಕಾದಂಥದ್ದು, ತೊಳಲಾಟ ಆಗತಕ್ಕಂಥದ್ದಾಗುತ್ತೆ. ಈ ಎಚ್ಚರಿಕೆ ಎಲ್ರಿಗೂ ನಾನೇನು ಈ ಪರಿಹಾರ ಹೇಳಿದ್ದೇನೆ, ನರಸಿಂಹ ಅದೂ ಇಲ್ಲ, ಹನುಮ ಇದಾನ, ಹೋಗಿ ನಿತ್ಯ ಹನುಮರ ದರ್ಶನ ಅಲ್ಲೊಂದು 10 ನಿಮಿಷ ಕೂತ್ಕೊಳ್ಳಿ, ಹನುಮ ಧ್ಯಾನ ಮಾಡಿ. ಎಲ್ಲಾ ಗ್ರಹಗಳು ಹನುಮರಿಗೆ ಶರಣಾಗುತ್ತೆ. ಹನುಮರ ನಿಂತರೆ ಯಾರು ಮೂವ್ಮೆಂಟ್ ಆಗುವಾಗಿಲ್ಲ. ನವಗ್ರಹಗಳು ಕೂಡ ಆತನ ಕಂಟ್ರೋಲೇ. ಎಲ್ಲರೂ ಬ್ರಹ್ಮ ಕೊಟ್ಟ ವರ ಇದು. ಎಲ್ಲಿ ಹನುಮನಿರುತ್ತಾನೋ ಅಲ್ಲಿ ರಾಮನಿರುತ್ತಾನೆ. ರಾಮ ಯಾವಾಗ ಬಂದ್ಬಿಡ್ತಾನೋ ಎಲ್ಲರೂ ಸ್ತಂಭೀಭೂತ. ಆದ್ರಿಂದ ಹನುಮ ಆಲಯ ಇರುತ್ತೆ. ಒಂದು ವಿಳೆದಲ್ಲೇ ಒಂದು ಪುಟದಾಗ ತಗೊಂಡೋಗ್ಕೊಡಿ, ಒಂದು ಉದ್ದಿನವಾಡೆ ಮಾಲೆ ತಗೊಂಡೋಗ್ಕೊಡಿ, ಇಲ್ಲ ಒಂದು ಬಾಳೆಹಣ್ಣು ಒಂದು ನಿಮ್ಮ ಕೈಯಲ್ಲಿ ಆದಷ್ಟು ತಗೊಂಡೋಗ್ಬಿಟ್ಟು ದೇವರಿಗೆ ನೈವೇದ್ಯಕ್ಕೆ ಕೊಟ್ಟು ಒಂದು ರಸಾಯನ ಥರ ಮಾಡಿಬಿಟ್ಟು ಅವಲಕ್ಕಿ ಸ್ವಲ್ಪ ಬಾಳೆಹಣ್ಣು ಬೆಲ್ಲ ಹಾಕಿ ಮಾಡಿ ಹಂಚ್ತಕ್ಕಂಥದ್ದು ಮಾಡಿ ತುಂಬ ವಿಶೇಷ ಆಗ್ತಕ್ಕಂಥದ್ದಾಗುತ್ತೆ. ಹನುಮಾಷ್ಟಕ ಮಾಡ್ಕೊಳ್ಳಿ, ಹನುಮ ಉಪಾಸನೆ ಮಾಡ್ಕೊಳ್ಳಿ, ಸುಂದರಕಾಂಡ ಪಾರಾಯಣ ಮಾಡಿಕೊಳ್ಳಿ, ತುಂಬ ಅದ್ಭುತ ಆಗ್ತಕ್ಕಂಥದ್ದಾಗುತ್ತೆ. ಸುಂದರಕಾಂಡ ಪಾರಾಯಣ, ಸುಂದರಕಾಂಡ ನೆನೆಸ್ಕೊಳ್ಳೋದು, ಅದಾದ್ರೂ ಮಾಡಿ. ಪ್ರತಿನಿತ್ಯ ಒಂದು ಅಧ್ಯಾಯ ಓದ್ಕೊಳ್ತಕ್ಕಂಥದ್ದು ಎಲ್ಲರೂ ಮಾಡ್ಕೊಳ್ಳಿ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ಉತ್ತರಾಭಾದ್ರದ ನಕ್ಷತ್ರ 13ನೇ ತಾರೀಕು ಶನಿ ನಕ್ಷತ್ರ. ಶನಿ ಶನಿಸಾರದಲ್ಲೇ ಇದ್ದಾನೆ. ಮೇಷರಾಶಿ, ಸ್ವಲ್ಪ ತಳಮಳವೆ. ನೀವು ಅಂದ್ಕೊಳ್ಳೋ ವೇಗವಾಗಿ ಇವತ್ತೇನೂ ಆಗಲ್ಲ. ಸೊ ನಿಧಾನವಾಗಿ ಹೋಗಿ. ಯಾರೋ ಲೇಬರ್ ಬಂದಿಲ್ಲ, ಡ್ರೈವರ್ ಬಂದಿಲ್ಲ, ಇಲ್ಲ ನಿಮ್ಮ ಬಸ್ ಟೈಮಿಗೆ ಬರೋಲ್ಲ, ಗಾಡೀಲಿ ಪೆಟ್ರೋಲ್ ಇಲ್ಲ, ಪೆಟ್ರೋಲ್ ಬಂಕ್ಗೆ ಹೋದ್ರೆ ಪೆಟ್ರೋಲ್ ಇಲ್ಲ, ಕ್ಯೂ, ಈ ಥರ ಒಂಥರ ಡಿಲೇ. ಓಂ ನಮೋ ಭಗವತೆ ವಾಸುದೇವಾಯ ಇದನ್ನು ಪುಟ್ಟದಾಗಿ ಜಪ ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ಶ್ರೀನಿವಾಸಾಯ, ಓಂ ನಮೋ ಭಗವತೆ ವೆಂಕಟನಾಥಾಯ. ಕಲೋ ವೆಂಕಟನಾಥಾಯ. ಕಲಿಯುಗಕ್ಕೆ ವೆಂಕಟನನ್ನ ನೆನೆದರೆ ಸಂಕಟ ದೂರ ಹೋಗುತ್ತೆ. ಆ ಶ್ರೀನಿವಾಸರನ್ನ ನೆನೆಸ್ಕೊಳ್ಳಿ. ಓಂ ನಮೋ ವೆಂಕಟೇಶಾಯ. ಸಮಾಧಾನ. ವೃಷಭ ರಾಶಿ ಚೆನ್ನಾಗಿದೆ. ಅದರಲ್ಲೂ ಈ ಮೆಡಿಸಿನ್ಸು, ಆಯಿಲು, ಪೆಟ್ರೋಲು, ಎಕ್ಸ್ಪೋರ್ಟು, ಇಂಪೋರ್ಟು, ಸೈಕಾಲಜಿಸ್ಟು, ಡಾಕ್ಟರ್ಗಳು, ಟೀಚರ್ಸು, ಲೆಕ್ಚರರ್ಸು, ಪ್ರೊಫೆಸರ್ಸು, ಬ್ಯೂಟಿಫುಲ್ ಡೇ. ಮಿಥುನ ರಾಶಿ ವೃತ್ತಿ ಚೆನ್ನಾಗಿದೆ. ಚಂದ್ರನೂ ಶನಿಸಾರ, ಶನಿಯೂ ಶನಿಸಾರ. ಒಂಥರ ಕೇಂದ್ರದಲ್ಲಿ ಒಂದು ಶನಿ ಒಂಥರ ದಿಗ್ಬಲವಾಗಿ ಕುಳಿತಿರೋದನ್ನ ಹೇಳ್ಕೊಳಕ್ಕೆಲ್ಲಿದೆ. ಈಗ ನಮ್ಮ ದೊರೆಗೆ ಹೇಳ್ಕೊಳಕ್ಕಿದೆ. ಯಾವಾಗ ಏನು ಅಂಥದ್ದೊಂದು ಸ್ಥಿತಿ ನೋಡಿ ನಮ್ಮನ್ನ ಕನ್ಫ್ಯೂಷನ್ ಮಾಡಿರ್ತಿದೆ. ಅವಾಗ ಅವ್ರು ನಿರ್ಧಾರ ತಗೊಳ್ಳೋದು, ಮುಂದಕ್ಕೆ ಹೋಗೋದು, ಕೆಲಸ ಕಾರ್ಯ, ಯಾವಾಗ ಸ್ಥಾನ ಬದಲಾವಣೆ, ಯಾರು ಬರ್ತಾರೋ ತೆಗಿತಾರೋ. ಅವ್ರು ತೆಗೆದ್ರೆ ಆಗ ಹೋಗ್ತೀನಪ್ಪ, ಅವ್ರು ಇರು ಅನ್ನೋವರೆಗೂ ಇರ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ. ನೋಡಿ ಸೂರ್ಯನಿಗೆ ಕುಜ ಕೇತು ಸಾರ ಈ 16-18 ದಿನ ತಲ್ಲಣವೇ. ಒಂಥರ ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ. ಎಲ್ಲ ದೊರೆಗಳಿಗೂ ತಲೆನೋವೆ, ದೇಶದ ದೊರೆಗೂ ತಲೆನೋವೆ, ಎಲ್ಲರಿಗೂ. ಮಿಥುನ ರಾಶಿ. ಸೊ ಕೆಲಸದ ಒತ್ತಡ. ನೀವು ಅಷ್ಟೇ ಹನುಮೋಪಾಸನ ಮಾಡಿಕೊಳ್ಳಿ. ಕರ್ಕಾಟಕ ರಾಶಿ ಇದೆ. ಏನೋ ಭಾರ, ಏನೋ ಓಡ್ಬೇಕು. ನೀವೇ ಓಡ್ಬೇಕು, ನೀವೇ ಅಡಿಗೆ ಮಾಡ್ಬೇಕು, ನೀವೇ ಪಾರ್ಸಲ್ ಮಾಡ್ಕೋಬೇಕು, ನೀವೇ ಟಿಫನ್ಗೆ ಹಾಕೋಬೇಕು, ನೀವೇ ಗಾಡಿ ಓಡಿಸ್ಕೊಂಡು ಡ್ಯೂಟಿಗೂ ಬಂದು ಆ ಮಕ್ಕಳನ್ನು ಬಿಟ್ಬಿಟ್ಟು, ಗಂಡನು ಕೆಲ್ಸದ ಹತ್ರ ಬಿಟ್ಬಿಟ್ಟು, ಗಂಡನಿಗೆ ರೆಡಿ ಮಾಡಿಟ್ಟು, ಮನೆನೂ ನೋಡ್ಬೇಕು, ಕೆಲ್ಸನೂ ನೋಡ್ಬೇಕು. ನೀವೇ ಎಲ್ಲ, ಡ್ರೈವರು ನೀವೇ, ಕ್ಲೀನರು ನೀವೇ, ಕಂಡಕ್ಟರು ನೀವೇ ಅನ್ನತಕ್ಕಂಥ ಒಂದು ಭಾವ ಇವತ್ತು ಕರ್ಕಾಟಕ ರಾಶಿಗೆ. ಏನು ಮಾಡೋಕ್ಕಾಗಲ್ಲ. ಸಿಂಹ ರಾಶಿಗಂತೂ ದೂರದ ಕೆಲಸ, ದೂರದ ವ್ಯವಹಾರ ಸ್ವಲ್ಪ ನೋಡ್ಕೊಂಡು, ಎಲ್ಲೋ ಒಂದು ಮನಸ್ಸಿಗೆ ಒಂದು ಸಣ್ಣ ಪೆಟ್ಟು. ಅಷ್ಟಮದಲ್ಲಿ ಶನಿ, ದೊಡ್ಡ ಭಾರ, ಒಬ್ಬರೇ ತಪ್ಪಿಸ್ಕೊಳ್ಳೋದು. ಅಷ್ಟಮದಲ್ಲಿ ಶನಿ ಇದ್ದಾಗ ಯಾರಿಗೋತ್ರ ಬಚಾವ್ ಆಗೋದು ನಾನು ನೋಡಿದ್ದಾನೆ.
ಈ ಜೈಲರುಗಳು, ಲಾಯರ್ಗಳು, ಪೊಲೀಸು, ಆಮೇಲೆ ಪೋಸ್ಟ್ ಮಾರ್ಟಮ್ ಡಿಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥವ್ರು, ಈ ಕ್ರಿಮಿನಾಲಜಿ ಪ್ರಾಕ್ಟೀಸ್ ಮಾಡ್ತಿರೋರು ಅಂತ ಒಂದು ಡಿಪಾರ್ಟ್ಮೆಂಟ್, ಅವ್ರಿಗೆ ದಿನ ವಿಲನ್ಸ್ನ ನೋಡ್ತಿರ್ತಾರೆ. ಇವತ್ತೇನು ಹೊಸ ವಿಲನ್ ನೋಡಲ್ಲ, ಇವತ್ತಿನೊಂದು ಡಬಲ್ ವಿಲನ್ನ ನೋಡ್ತಾರೆ ಅಷ್ಟೇ. ಸೊ ನಿಮ್ಮ ಕೆಲಸ ಆಗೋಲ್ಲ, ಒಂಥರ ನೋವಾಗ್ತಕ್ಕಂಥದ್ದು. ಶ್ರೀನಿವಾಸರ ನೆನೆಸ್ಕೊಳ್ಳಿ. ಒಂದು ಪುಟ್ಟದಾಗಿ ಒಂದು ಬೊಗಸೆ ಎಳ್ಳು, ಬೊಗಸೆ ಎಳ್ಳೆಣ್ಣೆ, ಬೊಗಸೆ ಹೆಸರು ಕಾಳು, ಬೊಗಸೆ ಅವರೆಕಾಳು, ಬೊಗಸೆ ತುಳಸಿ, ಶ್ರೀನಿವಾಸರ ಹೆಸರಿನಲ್ಲಿ, ಹನುಮರ ಹೆಸರಿನಲ್ಲಿ ಯಾರಿಗಾದ್ರೂ ದೇವಸ್ಥಾನಕ್ಕೆ ಕೊಟ್ಬಿಡಿ, ಇಲ್ಲ ಬಡವರು ಕೊಟ್ಟರು ಸರಿ. ಕನ್ಯಾ ರಾಶಿ 7ನೇ ಮನೆಯಲ್ಲಿ ಇಬ್ಬಿಬ್ರು ಬಂದು ಕೂತ್ಕೊಂಡಿದ್ದಾರೆ, ಮಂದವಾಗಿ ಕೂತ್ಕೊಂಡಿದ್ದಾರೆ. ನಿಮ್ಮ ಸಂಗಾತಿ ಕಡೆ ಗಮನ ಕೊಡಿ, ಪಾರ್ಟ್ನರ್ಶಿಪ್ ಕಡೆ ಗಮನ ಕೊಡಿ. ಏನ್ ತಳೆದ್ರು ಅವಳು ತಳ್ತಿಲ್ಲ, ನೀವು ಓಡ್ಬೇಕು. ಯಾಕಂದ್ರೆ ಬುಧ ವಿಶೇಷವಾಗಿ ಕೃತಿಕಾ ನಕ್ಷತ್ರ ಸಾರದಲ್ಲಿರೋದ್ರಿಂದ ನಿಮ್ಮ ಬಲ, ನಿಮ್ಮ ವೇಗ, ನಿಮ್ಮ ಸ್ಥಾಯಿ ಅನ್ನಿಸ್ತಕ್ಕಂಥದ್ದಾಗುತ್ತೆ. ಸಕ್ಸಸ್ ಇಸ್ ಫ್ಯಾಂಟಾಸ್ಟಿಕ್. ಅಡ್ವೈಸರಿ ಕೆಲಸಗಳು ಚೆನ್ನಾಗಿ ನಡೀತಕ್ಕಂಥದ್ದಾಗುತ್ತೆ. ಸರ್ವಿಸ್ ಓರಿಯೆಂಟೆಡ್ ಕೆಲಸಗಳು ಚೆನ್ನಾಗಿ ನಡೆಯುತ್ತೆ. ತುಲಾ ರಾಶಿ ಜಾಕ್ಪಾಟ್, ಫ್ಯಾಂಟಾಸ್ಟಿಕ್. ತುಲಾ ರಾಶಿ ಬಂತು, ಚೆನ್ನಾಗಿದೆ. ವೃತ್ತಿಪರವಾಗಿ, ಉದ್ಯೋಗ ಪರವಾಗಿ, ಕುಟುಂಬ ಪರವಾಗಿ ಚೆನ್ನಾಗಿ ನಡೆಯುತ್ತೆ. ದೂರದ ಕೆಲಸ ಕಾರ್ಯ, ಇನ್ವೆಸ್ಟ್ಮೆಂಟ್, ಎಕ್ಸ್ಪೋರ್ಟ್ ಇಂಪೋರ್ಟ್ ಅಲ್ಲಿರೋರಿಗೆ ಸ್ವಲ್ಪ ಎಳೆದಾಟ. ಗೌರ್ಮೆಂಟ್ ರೀತಿಯ ವೃತ್ತಿ, ಉದ್ಯೋಗ, ಪ್ರಾಪರ್ಟಿನಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಟೆನ್ಷನ್. ಮಿಕ್ಕಂತೆ ಪ್ಯಾರಾಮೆಡಿಕಲ್ಸ್, ಲೀಗಲ್ ಸಪೋರ್ಟಿವ್, ಜುಡಿಷಿಯಲ್ ಸಪೋರ್ಟಿವ್, ಈ ಒಂದು ಅಗ್ನಿಶಾಮಕ ದಳ, NCC, ಮೇನ್ ರಕ್ಷಣಾ ಇಲಾಖೆ ಅಲ್ಲ, ಅದರ ಸಬಾರ್ಡಿನೇಟ್ಸ್ ಆಗಿ ಕೆಲಸ ಮಾಡ್ತಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಆಗತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ವೃಶ್ಚಿಕ ರಾಶಿ ಪಂಚಮ ಶನಿ, ಚಂದ್ರನು ಪಂಚಮ ಶನಿಯ ಸಾರ. ಒಂಥರ ವೈರಾಗ್ಯ. ವಿದ್ಯಾವಂತರಿಗೆ ಸಂಕಷ್ಟ. ಯಾವ್ದು ಓದ್ಲಿ, ಯಾವ್ದು ಬಿಡ್ಲಿ, ಏನ್ ಮಾಡ್ಲಿ, ಯಾವ ಕೆಲಸ ಮಾಡ್ಲಿ, ಒಂಥರ ಸೋಮಾರಿತನ. ಬೆಳಿಗ್ಗೆ ಎದ್ದಾಗ್ಲಿ ಬಿಡು, ಆಗ್ಲಿ ಬಿಡು, ಹೋಗ್ಲಿ ಬಿಡು, ಅತ್ತ ಓಡೋಣ ಅನ್ಸುತ್ತೆ. ಈತ ಏನ್ ಪ್ರಯೋಜನ ಅನ್ಸುತ್ತೆ. ಮನೇಲಿ ಒಂದು ಪುಟ್ಟದಾಗಿ ತೆಂಗಿನೆಣ್ಣೆ ಹಾಕಿದ ದೀಪ, ಇಲ್ಲ ಹೊಂಗೆ ಎಣ್ಣೆ ಹಾಕಿದ ದೀಪ, ಇಲ್ಲ ಶಕ್ತಿ ಇದ್ದವ್ರು ತುಪ್ಪದ ದೀಪ ಹಚ್ಚಿ, ಹೊಸಲಲ್ಲಿ ತುಳಸಿ ಗಿಡಕ್ಕೆ ಒಂದು ದೀಪ ಹಚ್ಚಿದವ್ರೆ ಇವತ್ತು ಮಂಗಳ ಸುದ್ದಿ ಕೇಳಿಸುತ್ತದೆ. ಶುಭ ಕಾರ್ಯದಲ್ಲಿ ಪ್ರಗತಿಯಾಗತಕ್ಕಂಥದ್ದು ಆಗುತ್ತದೆ. ಇನ್ನು ವಿಶೇಷವಾಗಿ ಧನಸ್ಸು ರಾಶಿ, ಸುಖದಲ್ಲಿ ಚಂದ್ರ ಅಷ್ಟಮಾಧಿಪತಿ, ಬಾಧಕಾಧಿಪತಿ ನಕ್ಷತ್ರ. ಬಾಧಕಾಧಿಪತಿಯು ಇರೋದ್ರಿಂದ ಇವತ್ತು ಕುಟುಂಬದ ವಿಚಾರದಲ್ಲಿ ಹೊರೆ. ನಾನೇ ಓಡ್ಬೇಕಾ, ನಾನೇ ತಗೋಬೇಕಾ, ಏನಿದ್ದೇನ್ ಪ್ರಯೋಜನ, ಏನ್ ಮಾಡಿದ್ರೆ ಏನ್ ಪ್ರಯೋಜನ. ಅರ್ಧಾಷ್ಟಮ ಶನಿ ಅಂದ್ರೆ ಕಳ್ಳತನ ಮಾಡಿ ಜೈಲ್ಗೆ ಹೋಗೋದು ಬೇರೆ, ಕಳ್ಳತನ ಮಾಡಿದ್ರೆ ಜೈಲಲ್ಲೇ ಕೆಲಸ ಮಾಡ್ತಾ ಇದ್ರೆ ಅದು ಹೆಂಗಿರುತ್ತೆ ಆ ವಿಲನ್ಗಳ ಜೊತೆ ಯೋಚನೆ ಮಾಡಿ. ಮನೆಯಲ್ಲೇ ಬೆನ್ನು ಚೂರಿ ಆಗ್ದಂಥವ್ರು, ಜೊತೆಲಿರೋರೇ ಚೂರಿ ಆಗ್ತಿರತಕ್ಕಂಥವ್ರು, ಅದು ಮಕ್ಕಳಿರ್ಬೋದು, ಗಂಡ ಇರ್ಬೋದು, ಹೆಂಡತಿ ಇರ್ಬೋದು. ಹೇಳೋ ಹಂಗಿಲ್ಲ, ಬಿಸಿ ತುಪ್ಪ ನುಂಗೋ ಹಂಗಿಲ್ಲ, ಕಕ್ಕುವಾಗಿಲ್ಲ. ಈ ರೀತಿಯ ಸಂಕಟದ ಒಂದು ಛಾಯೆ. ಮಂಗಳ ಮುಖ್ಯರು ಯಾರಾದ್ರೂ ಸಿಕ್ಕಿದ್ರೆ, ಇಲ್ಲ ವೃದ್ಧರು, ವಯಸ್ಸಾದವ್ರು ಯಾರಾದ್ರೂ ಸಿಕ್ಕಿದ್ರೆ ಅವ್ರಿಗೊಂದು ಊಟ, ಬಟ್ಟೆ ವ್ಯವಸ್ಥೆ, ಸಿಹಿ ಪ್ರಸಾದ ಕೊಡಿ. ಮಕರ ರಾಶಿ ಒಬ್ಬರು ಒಂದು ಸೂಪರ್ ಆಗಿರುತ್ತೆ ಇವತ್ತು ನೋಡಿ. ವೃತ್ತಿಪರವಾಗಿ, ಉದ್ಯೋಗ, ಹುಳಿ ಪದಾರ್ಥಗಳು, ನಮ್ ಬ್ಲಾಕ್ ಬಸ್ಟರ್ ಸೇಲ್ಸ್ ಅಂತೆ ನಮ್ಮ ಕರ್ನಾಟಕದಲ್ಲಿ. ಪಕ್ಕದ ಸ್ಟೇಟ್ ಅಲ್ಲಿ ಎಲೆಕ್ಷನ್ ಇತ್ತಲ್ಲ, ಅಲ್ಲಿ ಬ್ಯಾನ್ ಆಗಿತ್ತಲ್ಲ, ತಗೋ ಇಲ್ಲಿಂದ ಹೋಗಿದೆ, ಬಾರ್ಡರ್ ಮೂಲಕ ಹೋಗಿದೆ. ಹೊಸೂರು, ಕೃಷ್ಣಗಿರಿ, ಧರ್ಮಪುರಿ ಎಲ್ಲ ಸಿಕ್ಕಾಬಟ್ಟೆ ಸಾಲಿಡ್ ಹೊಡೆದಿದ್ದಾರೆ. ಸೊ ಅಂತ ರೀತಿಯ ಬಿಸ್ನೆಸ್ಗಳು, ಆಯಿಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಪಬ್ಬು, ಎಂಟರ್ಟೈನ್ಮೆಂಟು, ಇಂಥ ಒಂದು ವೃತ್ತಿ, ಉದ್ಯೋಗ, ಸೆಕ್ಯೂರಿಟಿ ಏಜೆನ್ಸಿ, ಕಮಿಷನ್ ಏಜೆನ್ಸಿ. ಬ್ಯೂಟಿಫುಲ್ ಡೇ. ಕುಂಭ ರಾಶಿಗೆ ಹೊರೆಯ ಓಡ್ಬೇಕು, ದುಡಿಬೇಕು, ಮಾಡ್ಬೇಕು. ನಿಮಗದು ಬೆನ್ನುಗೆ ಗೂನು, ಇವತ್ತು ಡಬಲ್ ಗೂನು. ಮುಂದ್ಗಡೆನೂ ಭಾರ, ಹಿಂದ್ಗಡೆನೂ ಭಾರ, ಎಲ್ರಿಗೂ ಭಾರ ನೀವೇ ಎತ್ಕೋಬೇಕು. ನೀವ್ ಏನ್ ಮಾಡಿ ಬಿಡಿಸ್ಕೊಳ್ಳೋಣ ಅಂದ್ರೂ ನಿಮ್ಮನ್ನು ಬಿಡೋದಿಲ್ಲ. ಇವತ್ತು ಆ ರೀತಿ ಇರುತ್ತೆ. ನೀನೇ ನಡ್ಸು ಪಾಂಡುರಂಗ, ರುದ್ರ ನಮಕಂ, ರುದ್ರ ಚಮಕಂ, ಮಹಾಮೃತ್ಯುಂಜಯ ಮಂತ್ರಂ, ಇದನ್ನ ಜಪ ಮಾಡ್ತಕ್ಕಂಥದ್ದು ಮಾಡಿ. ಯಾಕಂದ್ರೆ ನೀವು ಜೈಲಲ್ಲಿ ಇದ್ದೀರಿ ಈಗ. ಇಲ್ಲ ಜೈಲಿಂದ ಹೊರಗಡೆ ಬಂದಿರೋ ಪಿರೋಲ್ ಕೈದಿ, ಇಲ್ಲ ಕೆಲವರು ದೊಡ್ಡ ದೊಡ್ಡವರು ಹಾಸ್ಪಿಟಲ್ಗಳಲ್ಲಿ ಹೋಗಿ ಅಡ್ಮಿಟ್ ಆಗ್ಬಿಡ್ತಾರೆ. ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳ್ಬಿಟ್ಟು, ನೋಡಿ ಕೇಸ್ ಫಿಟ್ ಆಗಿದೆ, ನನಗೆ ಹೃದಯ ವೀಕ್ ಇದೆ, ನನಗೆ ಹೆಲ್ತ್ ಇಶ್ಯೂ ಇದೆ, ಸಿವಿಯರು, ಅದು ಇದು ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ ಅಡ್ಮಿಟ್ ಆಗ್ತಾರೆ. ನೋಡಿ ಆ ತರ ಇದೀರಿ. ICU ನಲ್ಲಿ ನಾಟಕ ಮಾಡ್ಕೊಂಡು ಮಲಗಿದಾಗೆ ಡಾನ್ಸ್ ಮಾಡ್ಬೇಕು ನಿಮ್ಗೆ ಇವತ್ತು. ಯಾವ ರಿಸ್ಕ್ ತಗೋಬೇಡಿ. ಲಾಯರ್ ಆಗಿರೋರ್ಗೆ ಚೆನ್ನಾಗಿರುತ್ತೆ, ಟೀಚರ್ ಆಗಿರೋರ್ಗೆ ಚೆನ್ನಾಗಿರುತ್ತೆ. ಮೀನ ರಾಶಿ
ಎಲ್ಲರ ಭಾರ ಎತ್ಕೊಳ್ಳೋ ಅಷ್ಟು. ವ್ಯಯಾಧಿಪತಿ, ಲಾಭಾಧಿಪತಿ, ಪೂರ್ವ ಪುಣ್ಯ ಸ್ಥಾನಾಧಿಪತಿಯ ಪ್ರಭಾವ ನಿಮ್ಮನೇಲೆ ಇರೋದ್ರಿಂದ ಲಾಭವೂ ಉಂಟು, ಖರ್ಚು ಉಂಟು, ಮೋಸವೂ ಉಂಟು. ಎಚ್ಚರಿಕೆ, ಹೈ ರಿಸ್ಕ್ ತಗೋಬೇಡಿ, ಹೈ ಇನ್ವೆಸ್ಟ್ಮೆಂಟ್ ಮಾಡೋಕೆ ಹೋಗ್ಬೇಡಿ. ಮ್ಯಾನೇಜ್ ಮಾಡತಕ್ಕಂಥ ಮ್ಯಾನೇಜ್ಮೆಂಟ್ ವೃತ್ತಿಯ ಕೆಲಸ ಕಾರ್ಯಗಳು ಅದ್ಭುತವಾಗಿ ನಡೆಯತಕ್ಕಂಥ ಒಂದು ಸಂಕಲ್ಪ. ಬ್ಯೂಟಿಫುಲ್ ಡೇ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.